Hello students, good morning. Welcome to Bhaskar's classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್ ಮೋಸ್ಟ್ ಇಂಪಾರ್ಟೆಂಟ್. ಸೆಕ್ಷನ್ ಎ ನಲ್ಲೂ ಇರುತ್ತೆ, ಬಿ ನಲ್ಲೂ ಇರುತ್ತೆ, ಸಿ ನಲ್ಲೂ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಟಾಪಿಕ್ನ ಸ್ವಲ್ಪ ಇನ್ ಡೆಪ್ತ್ ಆಗಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಹಾಗಾದ್ರೆ ಈಗ ಬನ್ನಿ, ಯಾವುದು ಇಂಟ್ರೆಸ್ಟ್ ಬಗ್ಗೆ ತಿಳ್ಕೊಳ್ಳೋಣ ಸ್ಟೂಡೆಂಟ್ಸ್. ಬನ್ನಿ ಈಗ. ಹನ್ನೊಂದನೇ ಪ್ರಾಬ್ಲಮ್ ಈಗ ಡಿಸ್ಕಸ್ ಮಾಡೋಣ. ಏನಂತ ನೋಡೋಣ. ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ ₹10,000 at 12% per annum. ಹಾಗಾದರೆ ಪ್ರಿನ್ಸಿಪಲ್ ಏನಾಗಿರುತ್ತೆ ಸ್ಟೂಡೆಂಟ್ಸ್? 10,000 ಆಗಿದೆ. ಪ್ರಿನ್ಸಿಪಲ್ ಎಷ್ಟು? 10,000. ಎಷ್ಟು ಪರ್ಸೆಂಟ್ ರೇಟ್ ಅಂತೆ? 12% ರೇಟ್ ಅಂತೆ. ಟೈಮ್ ಏನಂತೆ? ಅದನ್ನ ಡೇಟ್ ಮುಖಾಂತರ ಕೊಟ್ಬಿಡ್ತಾರೆ ಸ್ಟೂಡೆಂಟ್ಸ್. ಅದನ್ನೇನು ಮಾಡ್ತಾರೆ? ಡೇಟ್ ಮುಖಾಂತರ ಕೊಡ್ತಾರೆ. ಹಾಗಾದರೆ ಟೈಮ್ನ ನೀವು ಕಂಡುಹಿಡಿಬೇಕು ಅಂದರೆ ಬಹಳ ಹುಷಾರಾಗಿರ್ಬೇಕು. ನೋಡ್ರಿ, ಟೈಮ್ನಲ್ಲಿ ಯಾವ್ಯಾವ ರೀತಿ ಕೇಳ್ಬೋದು? ವೀಕ್ಸಲ್ಲಿ ಕೇಳ್ಬೋದು, ಮಂತ್ಸಲ್ಲಿ ಕೇಳ್ಬೋದು, ಡೇಸಲ್ಲಿ ಕೇಳ್ಬೋದು, ಇಯರ್ಸಲ್ಲಿ ಕೇಳ್ಬೋದು. ಈ ಕಾಂಬಿನೇಷನ್ ಯಾವ್ದು ಬೇಕಾದ್ರೂ ಕೇಳ್ಬೋದು. ಇನ್ನೊಂದು ರೀತಿಯಲ್ಲಿ ಯಾವ ರೀತಿ ಕೇಳ್ಬೋದು ಅಂದರೆ ಈ ರೀತಿ ಡೇಸ್ ಕೊಟ್ಟು ಕೇಳ್ಬೋದು. ಡೇಸ್ ಟೈಮ್ ಎಲ್ಲಿಂದ ಎಲ್ಲಿವರೆಗೂ ಅಂತೆ? ಸಾಲ ತಗೊಂಡಿರೋದು 5th ಮಾರ್ಚ್ ಅಂತ. 5th ಮಾರ್ಚ್ 2019 ಅಂತ. 2019 ಟು ಎಲ್ಲಿವರೆಗೂ ಅಂತೆ? 29th ಜುಲೈ 2019 ವರೆಗೂ. ಹಾಗಾದ್ರೆ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ದಿನ ಆಗುತ್ತೆ, ಎಷ್ಟು ತಿಂಗಳಾಗುತ್ತೆ ಅಂತ ಕಂಡುಹಿಡಿಬೇಕಷ್ಟೇ. ಹಾಗಾದರೆ ಇದಕ್ಕೆ ನೀವು ಸಿಂಪಲ್ ಆಗಿ ಏನು ಮಾಡಿ ಅಂದರೆ, ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಏನಿದೆ ಇಲ್ಲಿ? ಮಾರ್ಚ್ ಇದೆ ಅಲ್ವಾ? ಮಾರ್ಚ್ ಪ್ಲಸ್ ಮಾರ್ಚಿಂದ ಎಲ್ಲಿವರೆಗೂ ಹೋಗ್ಬೇಕು ಸ್ಟೂಡೆಂಟ್ಸ್? ಜುಲೈವರೆಗೂ ಹೋಗ್ಬೇಕಾಗಿರುತ್ತೆ. ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈವರೆಗೂ ಹೋದ್ರಿ. ಇವಾಗ ನೀವು ಮಾಡಬೇಕಾಗಿರೋ ಕೆಲಸ ಏನು ಅಂತಂದರೆ, ಮಾರ್ಚಲ್ಲಿದ್ದೀರಾ. ಮಾರ್ಚಲ್ಲಿ ಎಷ್ಟನೇ ತಾರೀಕು ಒಂದು ಸಾಲ ತಗೊಂಡಿರೋದು? 5ನೇ ತಾರೀಕು ತಗೊಂಡಿರೋದು. ಮಾರ್ಚ್ ಅನ್ನೋದು ತಿಂಗಳಲ್ಲಿ ಎಷ್ಟು ದಿನ ಇರುತ್ತೆ ಅಂತ ನೋಡಿ. ಜಾನ್ವರಿನಲ್ಲಿ 31, ಫೆಬ್ರವರಿಯಲ್ಲಿ 28, ಮಾರ್ಚಲ್ಲಿ 31, 31st ಮಾರ್ಚ್ ನಿಮಗೆಲ್ಲ ಗೊತ್ತಿದೆ. ಹಾಗಾದರೆ ನೀವು ಸಿಂಪಲ್ ಆಗಿ ಏನು ಮಾಡಿ ಅಂತಂದರೆ, ಮಾರ್ಚ್ ಏನು ಫಸ್ಟ್ ಡೇಟ್ ಕೊಟ್ಟಿರ್ತಾನೋ ಆ ಡೇಟ್ನಲ್ಲಿ ಎಷ್ಟು ದಿನ ಇದೆ ಅಂತ ನೋಡ್ಕೊಳ್ಳಿ. ಎಣ್ಸಕ್ಕೆಲ್ಲ ಹೋಗ್ಬೇಡಿ. ಮಾರ್ಚಲ್ಲಿ ಎಷ್ಟು ದಿನ ಇದೆ ಅಂತ ನೋಡಿ. 31 ದಿವಸ ಇದೆ. ಅದರಲ್ಲಿ 5 ದಿವಸ ಬಡ್ಡಿ ಕಟ್ಟಂಗಿಲ್ಲ. ಹೌದಲ್ವಾ? 5ನೇ ತಾರೀಕು ಬಡ್ಡಿ ತಗೊಂಡಿದ್ದೀನಿ ಅಂದರೆ 5ನೇ ತಾರೀಕು ಆದ್ಮೇಲೆ ನಾನು 5ನೇ ತಾರೀಕಿಂದ ನಾನು ಏನು ಮಾಡಬೇಕಾಗಿರುತ್ತೆ? ಬಡ್ಡಿ ಕಟ್ಟಬೇಕಾಗಿರುತ್ತೆ. 5ನೇ ತಾರೀಕಿಂದ ನಾನು ಬಡ್ಡಿ ಕಟ್ಟಬೇಕು ಅಂದರೆ ಮೊದಲ 5 ದಿವಸ ನಾವು ಬಡ್ಡಿ ಕಟ್ಟುವಂಥ ಅಗತ್ಯ ಇಲ್ಲ. ಹಾಗಾದರೆ ನಾನು ಬಡ್ಡಿ ಯಾವಾಗಿಂದ ಕಟ್ಟಬೇಕು? ಆ ಪ್ರಶ್ನೆ ಹೇಳ್ರಿ ನೋಡೋಣ. ಸಾಲ ತಗೊಂಡ್ಮೇಲಿಂದ ಬಡ್ಡಿ ಕಟ್ಟಬೇಕು? ನಾನು ಹುಟ್ಟಿದಾಗಿಂದನೂ ಕಟ್ಟಬೇಕಾ? ಇಲ್ಲ. ಬಡ್ಡಿ ಯಾವತ್ತು ತಗೊಂಡಿದ್ದು? 5 ಮಾರ್ಚಲ್ಲಿ ತಗೊಂಡಿರೋದು. ಯಾವುದು ತಗೊಂಡಿರೋದು? 5 ಮಾರ್ಚ್ ತಗೊಂಡಿರೋದು. ಮಾರ್ಚ್ ತಿಂಗಳ 31 ದಿವಸ ಇದೆ. ಎಷ್ಟು ದಿವಸ ಮುಗಿದೋಗಿದೆ? 5 ದಿವಸ ಮುಗಿದೋಗಿದೆ. 5 ದಿವಸ ಕಳೀರಿ. ಬರುವಂತಹದ್ದು ಎಷ್ಟು? 31 ಮೈನಸ್ 5 ಅಂದರೆ ಬರುವಂತಹದ್ದು 26. ಎಷ್ಟು ಡೇಸ್ ಸ್ಟೂಡೆಂಟ್ಸ್? 26 ಪ್ಲಸ್ ಏಪ್ರಿಲ್ ತಿಂಗಳು 30, ಮೇನಲ್ಲಿ 31, ಜೂನ್ನಲ್ಲಿ 30, ಜುಲೈ 29 ವಾಪಸ್ ಕೊಡ್ತಾರೆ. 29 ದಿವಸದವರೆಗೂ ನಾವು ಬಡ್ಡಿ ಕಟ್ಟಲೇಬೇಕಾ? ಅದಕ್ಕೋಸ್ಕರ ಪ್ಲಸ್ 29. ಹಾಗಾದರೆ ನೀವಿಲ್ಲಿ ಗಮನಿಸಬೇಕಾಗಿರೋ ಪಾಯಿಂಟ್ ಏನು ಅಂದರೆ, ಎಲ್ಲಿಂದ ಇರುತ್ತೋ ಆ ತಿಂಗಳಲ್ಲಿ ಅಷ್ಟು ದಿವಸ ಕಳೆದು ಬಿಡ್ರಿ. ಎಲ್ಲಿವರೆಗೂ ಇರುತ್ತೋ ಅಷ್ಟು ದಿನನೇ ಇಲ್ಲಿ ತಗೊಳ್ಳಿ. ಕ್ಲಿಯರ್ ಆಯ್ತಾ ಸ್ಟೂಡೆಂಟ್ಸ್? ಹೇಳ್ತಾ ಇರೋದೇನು ಅಂತ ಅಂದ್ಬಿಟ್ಟಿದೆ. ಹಾಗಾದರೆ ಇಷ್ಟನ್ನು ಟೋಟಲ್ ಹಾಕೋಣ. ಟೋಟಲ್ ಹಾಕಿದ್ರೆ ಅಂದರೆ 26 ಪ್ಲಸ್ 31
ಪ್ಲಸ್ 30 ಪ್ಲಸ್ 30 ಪ್ಲಸ್ 29. ಗಾಬರಿ ಬೀಳಕ್ಕೆ ಹೋಗ್ಬೇಡ್ರಿ. 146 days. T equals what? 146 days. ಡೇಸ್ ಇದು. ಇಯರ್ಸ್ಗೆ ಯಾವ ರೀತಿ ಕಂಡುಹಿಡಿಯಬೇಕು? T equals 146 divided by 365 ಮಾಡಿದ್ರೆ ನಮ್ಗೆ ಏನು ಬರುತ್ತೆ? ನಮಗೆ ಇಯರ್ಸ್ ಬರುತ್ತೆ. ಇದೇ ಟಿ ಆಗಿರುತ್ತೆ ಸ್ಟೂಡೆಂಟ್ಸ್. ಸರ್, ಇನ್ನೊಂದು ಎಕ್ಸಾಂಪಲ್ ಇಲ್ಲೇ ಕೊಟ್ಬಿಡಿ ಸರ್. ಇಲ್ಲೇ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನೋಡಿ. ಸೇ ಫಾರ್ ಎಕ್ಸಾಂಪಲ್ ಟೈಮ್ ಎಲ್ಲಿಂದ ಅಂತಂದ್ರೆ 12 ಮಾರ್ಚ್ 12 ಮಾರ್ಚಿಂದ 18 ಜೂನ್ 18 ಜೂನ್ವರೆಗೂ. ಹಾಗಾದ್ರೆ ಇಲ್ಲಿಂದ ಅಂತಂದ್ರೆ ನಾವು ಮಾರ್ಚ್, ಏಪ್ರಿಲ್, ಮೇ, ಜೂನ್ಗೆ ಲಾಸ್ಟ್ ಇರೋದು ಜೂನ್. ಮಾರ್ಚ್ ತಿಂಗಳಲ್ಲಿ ನಾವೇನು ಮಾಡಬೇಕಾಗಿರುತ್ತೆ? 12th ಮಾರ್ಚ್ ಅಂತೆ. ಮಾರ್ಚಲ್ಲಿ ಎಷ್ಟು ದಿವಸ ಇರುತ್ತೆ? 31 ದಿವಸ ಮೈನಸ್ 12 ದಿವಸ. ಏನು? 31 ಮೈನಸ್ 12 ಅಂದರೆ ಬರೋದೆಷ್ಟು? 19 ಪ್ಲಸ್ ಏಪ್ರಿಲಲ್ಲಿ 30 ದಿವಸ ಪ್ಲಸ್ ಮೇನಲ್ಲಿ 31 ದಿವಸ ಪ್ಲಸ್ ಜೂನ್ ತಿಂಗಳಲ್ಲಿ ಇಲ್ಲಿರೋದನ್ನ ಹೀಗಿಂದಿಗೆ ತಗೊಬೇಕಾಗಿರುತ್ತೆ ಪ್ಲಸ್ 18. ಹಾಗಾದರೆ ಬರೋದು 19 ಪ್ಲಸ್ 30 ಪ್ಲಸ್ 31 ಪ್ಲಸ್ 18 ಅಂದರೆ ಬರೋದು 98 ಡೇಸ್ ಆಯಿತು. ಏನಾಯಿತು? 98 ಡೇಸ್ ಆಯಿತು. ಇಯರ್ ಕನ್ವರ್ಟ್ ಮಾಡಬೇಕು ಅಂದರೆ 98 ಡಿವೈಡ್ ಬೈ 365 ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಎಕ್ಸಾಂಪಲ್ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಾನು. ಈಗ ಮತ್ತೆ ಏನು ಮಾಡೋಣ ಅಂತಂದರೆ 11ನೇ ಪ್ರಾಬ್ಲಮ್ ಆಯಿತು. ಆಗಲಿಲ್ಲ, ಇನ್ನು ನಾವು ಟೈಮ್ ಅಷ್ಟೇ ಕಂಡುಹಿಡಿದಿದ್ದು. ಟೈಮ್ ಕಂಡುಹಿಡಿದಕ್ಕೆ ಪ್ರಾಬ್ಲಮ್ ಮುಗಿದೋಯ್ತು ಅನ್ನೋ ಭ್ರಮೆಗೆ ಬಂದ್ಬಿಟ್ವಿ. ಓಕೆ, ಹಾಗಾದ್ರೆ ಈಗೇನು ಮಾಡಬೇಕು? ಟೈಮ್ ಇದೆ, ಟೈಮ್ ಕಂಡುಹಿಡಿದಾಯಿತು. SI ಈಕ್ವಲ್ಸ್ PRT ಡಿವೈಡ್ ಬೈ 100. ಹಾಗಾದರೆ ಪ್ರಿನ್ಸಿಪಲ್ ಎಷ್ಟು? 10,000 ಇಂಟು ರೇಟ್ ಎಷ್ಟು? 12 ಡಿವೈಡ್ ಬೈ 100. ಟೈಮ್ ಎಷ್ಟು? 146 ಡಿವೈಡ್ ಬೈ 365. ನಾನು ಇದೇ ಈಸಿ ಅಂತ ಹೇಳಿದ್ನಲ್ವಾ, ನೀವು ಅದೇ ರೀತಿಯೇ ಮಾಡ್ಬೋದು. ಅಕಸ್ಮಾತ್ ನೀವು 146 ಡಿವೈಡ್ ಬೈ 365 ಮಾಡಿದ್ರೆ 0.4 ಅಂತ ಬರುತ್ತೆ. 146 ಡಿವೈಡ್ ಬೈ 365 ಬದಲಾಗಿ 0.4 ಅಂತ ಬೇಕಾದ್ರೂ ನೀವು ಉಪಯೋಗಿಸ್ಬೋದು ಸ್ಟೂಡೆಂಟ್ಸ್. ಹಾಗಾದರೆ SI ಈಕ್ವಲ್ಸ್ 10,000 ಇಂಟು 12 ಇಂಟು 146 ಡಿವೈಡ್ ಬೈ 100 ಡಿವೈಡ್ ಬೈ 365 ಬರುವಂತಹದ್ದು 480 rupees ಸಿಂಪಲ್ ಇಂಟ್ರೆಸ್ಟ್. ಅದಕ್ಕೆ ಬದಲಾಗಿ ನೀವೇನು ಮಾಡ್ಬೋದು ಸ್ಟೂಡೆಂಟ್ಸ್? 10,000 ಇಂಟು 12 ಇಂಟು 0.4 ಡಿವೈಡ್ ಬೈ 100 ಅಂತ ಬೇಕಾದ್ರೂ ಮಾಡ್ಬೋದು. ಆಗಲೂ ಕೂಡ ನಿಮ್ಗೆ ಏನು ಬರುತ್ತೆ? 480 rupees ಬರುತ್ತೆ. ಅಕಸ್ಮಾತ್ ಇದು ಅಮೌಂಟ್ ಏನಾದ್ರು ಕೇಳಿದ್ರೆ A ಈಕ್ವಲ್ಸ್ P ಪ್ಲಸ್ SI. A ಈಕ್ವಲ್ಸ್ P ಅಂದರೆ ಪ್ರಿನ್ಸಿಪಲ್ ಎಷ್ಟು? 10,000 ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು? 480. ಹಾಗಾದರೆ ಅಮೌಂಟ್ ಈಕ್ವಲ್ಸ್ 10,480 ರೂಪಾಯಿ ಆಗಿರುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಸ್ಟೂಡೆಂಟ್ಸ್. ಇದು 11ನೇ ಪ್ರಾಬ್ಲಮ್. ನೆಕ್ಸ್ಟ್ 12ನೇ ಪ್ರಾಬ್ಲಮ್. 12ನೇ ಪ್ರಾಬ್ಲಮ್ ಏನು ಹೇಳ್ತಾರೆ? ಸೇಮ್ ಟು ಸೇಮ್, ಸಿಮಿಲರ್. ಎಷ್ಟಂತೆ ಪ್ರಿನ್ಸಿಪಲ್ ಇರೋದು 1,80,000. ರೇಟ್ ಎಷ್ಟಂತೆ ಸ್ಟೂಡೆಂಟ್ಸ್? 12%. ಹಾಗಾದರೆ ಟೈಮ್ ಕೊಟ್ಟಿದ್ದಾನೆ. ಟೈಮ್ ಡೇಟ್ ಮುಖಾಂತರ ಕೊಟ್ಟಿದ್ದಾರೆ, ಗಾಬರಿ ಬೀಳುವಂಥ ಅಗತ್ಯ ಇಲ್ಲ. 23rd May 2019 to 16th October 2019. ಹಾಗಾದರೆ ಟೈಮ್ ಈಕ್ವಲ್ಸ್ ಇಲ್ಲಿ ಮೇ ಇದೆ. ಮೇ ಅಂತಂದರೆ MAY, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್,
ಅಕ್ಟೋಬರ್. ಕ್ಲಿಯರ್ ಸ್ಟೂಡೆಂಟ್ಸ್? ಸೊ ಮೇ ತಿಂಗಳಲ್ಲಿ ನೋಡೋಣ. ಮೇ ತಿಂಗಳಲ್ಲಿ ಎಷ್ಟು ದಿನ? 23 ದಿವಸ. ಎಷ್ಟು ದಿನ ಮೇ ತಿಂಗಳಿಗೆ ಎಷ್ಟಿರುತ್ತೆ? ಮಾರ್ಚಲ್ಲಿ 31, ಏಪ್ರಿಲಲ್ಲಿ 30, ಮೇನಲ್ಲಿ 31. 31 ಮೈನಸ್ 23 ಮಾಡ್ಕೊಳ್ಳಿ. ಹಾಗಾದ್ರೆ 31 ಮೈನಸ್ 23 ಅಂದ್ರೆ ಬರೋದು 8 ಪ್ಲಸ್ ಜುಲೈ, ಮೇ, ಜೂನ್. ಜೂನ್ನಲ್ಲಿ 30, ಜುಲೈನಲ್ಲಿ 31, ಆಗಸ್ಟ್ನಲ್ಲಿ 31, ಸೆಪ್ಟೆಂಬರಲ್ಲಿ 30, ಅಕ್ಟೋಬರ್ ತಿಂಗಳಿಗೆ ಆಗಿಂದಾಗೆ ತಗೊಬೇಕು 19 ದಿವಸ. ಸೊ ಇಲ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ ಸ್ಟೂಡೆಂಟ್ಸ್, ಇಯರ್ನ ಈಗಿಂದಿಗೆ ತಗೊಂಡ್ಬಿಟ್ವಿ. ಇದು ತಪ್ಪಾಗಿದೆ. ಇಲ್ಲಿ ನಾವು ಡೇನ ತಗೊಬೇಕಾಗಿರೋದು ಎಷ್ಟು? 16th. ಹಾಗಾದ್ರೆ ಇಲ್ಲಿ ಬರೋದು 60. ಹಾಗಾದ್ರೆ 149 ಮೈನಸ್ 19 ಪ್ಲಸ್ 16 ಅಂದ್ರೆ ಬರೋದು 146 ಡೇಸ್. ಹಾಗಾದ್ರೆ ಟೈಮ್ ಈಕ್ವಲ್ಸ್ 146 ಡಿವೈಡ್ ಬೈ 365. ಹಾಗಾದ್ರೆ ಟೈಮ್ ಟಿ ಬಂದು ಇಯರ್ಸ್. ಸೊ SI equals PRT divided by 100. P ಅಂದ್ರೆ ಪ್ರಿನ್ಸಿಪಲ್ ಎಷ್ಟಂತೆ? 1,80,000. 1,80,000 ಇಂಟು ರೇಟ್ ಎಷ್ಟಂತೆ? 12 ಇಂಟು ಟೈಮ್ ಎಷ್ಟಂತೆ? ಡಿವೈಡ್ ಬೈ 100 ಹಾಕ್ಬಿಡೋಣ. ಟೈಮ್ ಎಷ್ಟು? 146 ಡಿವೈಡ್ ಬೈ 365. ಹಾಗಾದ್ರೆ 1,80,000 ಇಂಟು 12 ಇಂಟು 146 divided by 365 divided by 100 ಅಂದ್ರೆ ಬರೋದು 8640 ಆಗಿರುತ್ತೆ. ಕ್ಲಿಯರ್ ಸ್ಟೂಡೆಂಟ್ಸ್? ಅದನ್ನೇ ನಾವು ಯಾವ ರೀತಿ ಮಾಡ್ಬೋದು? 0.4 ಅಂತ ಬೇಕಾದ್ರೂ ಹಾಕ್ಬಿಟ್ಟಿದ್ದೆ, ನೀವು ಮಾಡ್ಬೋದು ಸ್ಟೂಡೆಂಟ್ಸ್. ಅದೇ ಅಮೌಂಟ್ ಕೇಳಿದ್ರ ಅಂತಂದ್ರೆ ಏನ್ ಮಾಡ್ಬೇಕಾಗುತ್ತೆ? P ಪ್ಲಸ್ SI ಅಂತ ಮಾಡಬೇಕು. ಪ್ರಿನ್ಸಿಪಲ್ ಎಷ್ಟು? 1,80,000 ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು? 8640. ಹಾಗಾದ್ರೆ ಬರೋದು 1,88,640 ಅನ್ನೋದೇ ಏನಾಗಿರುತ್ತೆ ಸ್ಟೂಡೆಂಟ್ಸ್? ಅಮೌಂಟ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. 12ನೇ ಪ್ರಾಬ್ಲಮ್ ನಾನು ಇವಾಗ ಮಾಡಿದ್ದು. ಈಗ ಹೋಗೋಣ 13ನೇ ಪ್ರಾಬ್ಲಮ್. ಎಷ್ಟನೇ ಪ್ರಾಬ್ಲಮ್? 13ನೇ ಪ್ರಾಬ್ಲಮ್. ಏನಿದು 13ನೇ ಪ್ರಾಬ್ಲಮ್? ಏನಂದ್ರೆ ಕ್ಯಾಲ್ಕುಲೇಷನ್ ಆಲ್ರೆಡಿ ಟೈಮ್ ಮಾಡಿಟ್ಟಿದ್ದೀನಿ ಅಂತಂದ್ರೆ ನಿಮ್ಗೆ ಈಸಿ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಮಾಡಿರೋವಂಥದ್ದು. ಸ್ವಲ್ಪ ಇಲ್ಲಿ ಗಮನಿಸಿ. ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಸೇಮ್ ಟು ಸೇಮ್ ಪ್ರಾಬ್ಲಮ್, ಆದರೆ ಸ್ವಲ್ಪ ಚೇಂಜ್ ಇದೆ ನೋಡಿ. ಇಲ್ಲಿ ಫೈಂಡ್ SI ಆನ್ rupees 1,80,000. ಅದರ ಪ್ರಿನ್ಸಿಪಲ್ ಎಷ್ಟು ಸ್ಟೂಡೆಂಟ್ಸ್? 1,80,000. ರೇಟ್ ಎಷ್ಟಂತೆ? 12%. ದೆನ್ 23rd ಮೇ ಇಂದ 16th ಅಕ್ಟೋಬರ್. ಇಯರ್ ಏನಾಗಿದೆ ನೋಡಿ ಸ್ಟೂಡೆಂಟ್ಸ್? 2017 ಇರೋದು 2019 ಇದೆ. 2017 ಇರೋದು 2019 ಇದೆ ಅಂದ್ರೆ ಅರ್ಥ 2017 ಇದೆ, 2019 ಇದೆ ಅಂತಂದ್ರೆ ಅರ್ಥ ಏನಾಯ್ತು ಸ್ಟೂಡೆಂಟ್ಸ್? 2 ವರ್ಷ ಆಯ್ತು. ಇಲ್ಲಿಂದ ಇಲ್ಲಿಗೆ ಏನಾಯ್ತು? 2 ವರ್ಷ ಆಯ್ತು. ಅದನ್ನ ಯಾವ ರೀತಿ ಇದು ಮಾಡ್ತೀವಿ ಅಂದ್ರೆ 23rd ಮೇ 2017 ಇಂದ 22nd ಮೇ 2019 ವರೆಗೂ ಎಷ್ಟು ವರ್ಷ ಆಯ್ತು? 2 years ಆಯ್ತು. ಮೇ ಇಂದ ಮೇಗೆ 23ನೇ ತಾರೀಕಿಂದ ನೆಕ್ಸ್ಟ್ 2 ವರ್ಷದ 22ನೇ ತಾರೀಕಿಗೆ ಏನಾಯ್ತಲ್ಲಿ? 2 years ಆಯ್ತು ಸ್ಟೂಡೆಂಟ್ಸ್. ಪ್ಲಸ್ ಈ 23rd ಮೇ ಇಂದ 16/10 ವರೆಗೂ 16/10/2019 ವರೆಗೂ 16/10/2019 ವರೆಗೂ ಎಷ್ಟು ಡೇಸ್ ಆಗುತ್ತೆ ಅಂತ ನೋಡೋಣ. 2 ವರ್ಷ ನೋಡಿ, 2 ವರ್ಷ ಪ್ಲಸ್ ಯಾವ ತಿಂಗಳಿಂದ? ಮೇ ತಿಂಗಳಿಂದ. ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್. ಮೇ ತಿಂಗಳಿಗೆ ಎಷ್ಟು ದಿನ ಇರುತ್ತೆ? 31 ದಿನ ಇರುತ್ತೆ. 31 ಮೈನಸ್ ಎಷ್ಟು ದಿವಸ ಆಗೋಗ್ಬಿಟ್ಟಿದೆ? 23 ದಿವಸ ಆಗಿದೆ. 23. ಹಾಗಾದ್ರೆ
31 ಮೈನಸ್ 23 ಅಂದರೆ ಎಷ್ಟು ಡೇಸ್ ಬರುತ್ತೆ ಸ್ಟೂಡೆಂಟ್ಸ್? 8 ಡೇಸ್ ಬರುತ್ತೆ. ಜೂನ್ ತಿಂಗಳಲ್ಲಿ 30, ಜುಲೈ 31, ಆಗಸ್ಟ್ 31, ಸೆಪ್ಟೆಂಬರ್ 30, ಅಕ್ಟೋಬರ್ ತಿಂಗಳಲ್ಲಿ ಏನು ಡೇಸ್ ಇದೆಯೋ ಆ ಡೇಸ್ನ ಆಗಿಂದಾಗೆ ತಗೊಬೇಕು ಅಂತ ಈಗಲೇ. ಅಂದರೆ 2 years 146 ಡೇಸ್ ಅಂತಂತಂದರೆ 2 years ಪ್ಲಸ್ 146 ಡಿವೈಡ್ ಬೈ 365. ಹಾಗಾದರೆ ನೀವು 146 2 years 146 ಡಿವೈಡ್ ಬೈ 365 ಮಾಡಿದ್ರೆ 0.4 ಬರುತ್ತೆ. ಅದನ್ನೇ ನೀವೇನು ಮಾಡ್ಬೋದು 2.4 years ಅಂತ ಬೇಕಾದ್ರೂ ನೀವು ತಗೊಬೋದು ಸ್ಟೂಡೆಂಟ್. ಅಕಸ್ಮಾತ್ ಹಂಗೆ ತೊಗೊಳಕ್ಕಾಗಲಿಲ್ಲ, ರೆಕರಿಂಗ್ ಬಂದ್ಬಿಡುತ್ತೆ, ಕನ್ಫ್ಯೂಷನ್ ಆಗುತ್ತೆ ಅನ್ನೋ ಹಾಗಿದ್ರೆ ನೀವು 2 ಡಿವೈಡ್ ಬೈ 1 ಅಂತ ತಗೊತೀರಾ. ಹಾಗಾದರೆ 365 LCM ಆಗಿರುತ್ತೆ. 365 ಇಂಟು 2 ಅಂದರೆ 730. 365 ಕ್ಯಾನ್ಸಲ್ ಆದರೆ ಬರೋದು 146. 730 ಪ್ಲಸ್ 146ನ ಕೂಡಿದ್ರೆ ಬರೋದು 876 ಡಿವೈಡ್ ಬೈ 365 ಇಯರ್ಸ್ ಲೆಕ್ಕ ಕನ್ವರ್ಷನ್ ಆಯಿತು. ಇದನ್ನ ಏನಂತ ಕರೀತಾರೆ ಸ್ಟೂಡೆಂಟ್ಸ್? ಟಿ ಅಂತ ಕರೀತಾರೆ. ಇದನ್ನ ಏನಂತ ಕರೀತಾರೆ? ಟಿ, ಟೈಮ್. ಹಾಗಾದರೆ SI ಈಕ್ವಲ್ಸ್ PRT ಡಿವೈಡ್ ಬೈ 100, 1,80,000 ಇಂಟು 12% ಇಂಟು ಟೈಮ್ ಎಷ್ಟು? 846 ಡಿವೈಡ್ ಬೈ 100 ಡಿವೈಡ್ ಬೈ 365. ಸಿಂಪ್ಲಿಫೈ ಮಾಡಿದ್ರೆ ಬರೋದು ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಅಂದರೆ 51,840. ಅಮೌಂಟ್ ಏನಾದ್ರು ಈ ಪ್ರಾಬ್ಲಮಲ್ಲಿ ಕೇಳಿದರೆ A ಈಕ್ವಲ್ಸ್ P ಪ್ಲಸ್ SI. ಪ್ರಿನ್ಸಿಪಲ್ ಎಷ್ಟು? 1,80,000 ಪ್ಲಸ್ ಪ್ರಿನ್ಸಿಪಲ್ ಎಷ್ಟು? ಸಿಂಪಲ್ ಇಂಟ್ರೆಸ್ಟ್ ಎಷ್ಟು? 51,840. ಇವೆರಡನ್ನು ಕೂಡಿದ್ರೆ ಅಂದರೆ 1,80,000 ಪ್ಲಸ್ 51,840 ಅಂದರೆ ಬರೋದು 2,31,840 ಅನ್ನೋದೇ ಏನಾಗಿರುತ್ತೆ ಸ್ಟೂಡೆಂಟ್ಸ್? ಅಮೌಂಟ್ ಆಗಿರುತ್ತೆ. ಕ್ಲಿಯರ್ ಸ್ಟೂಡೆಂಟ್ಸ್? ಈ ಪ್ರಾಬ್ಲಮಲ್ಲಿ ಮೋಸ್ಟ್ ಹೈಲೈಟ್ ಏನೋ ಇಯರ್ ಚೇಂಜ್ ಇದೆ ನೋಡಿ. ಇಯರ್ ಚೇಂಜ್ ಇದೆ ಅಂದರೆ 23 ಮೇಯಿಂದ 22 ಮೇ 19 2 ವರ್ಷ ಆಗುತ್ತೆ. 23 ಮೇ 2019ರಿಂದ 23 ಮೇ 2019ರಿಂದ 16/10/19 146 ಡೇಸ್ ಆಗುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಈಗ ನಾವು ಮಾಡಿದ್ದು 13ನೇ ಪ್ರಾಬ್ಲಮ್. ನೆಕ್ಸ್ಟ್ ಹೋಗೋಣ 14ನೇ ಪ್ರಾಬ್ಲಮ್. ಎಷ್ಟನೇ ಪ್ರಾಬ್ಲಮ್? 14ನೇ ಪ್ರಾಬ್ಲಮ್ ಹೋಗೋಣ ಸ್ಟೂಡೆಂಟ್ಸ್. ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ ₹40,000 ಅಟ್ 15% ಪರ್ ಆ್ಯನಮ್. ಸಿಂಪಲ್ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕಂತೆ ಎಷ್ಟು ಪರ್ಸೆಂಟ್? 15% ಪರ್ ಆ್ಯನಮ್ ಅಂತ. ಹಾಗಾದರೆ ಪ್ರಿನ್ಸಿಪಲ್ ಎಷ್ಟು ಅಂದರೆ 40,000, ರೇಟ್ ಎಷ್ಟು ಅಂದರೆ 15% ಪರ್ ಆ್ಯನಮ್. ಓಕೆ. ದ ಸಮ್ ಬಾರೋಡ್ ಆನ್, ಬಾರೋಡ್ ಅಂದರೆ ತಗೊಂಬಂದಿರೋದು, ತೆಗೆದುಕೊಂಡು ಬಂದಿರೋದು. ಲೆಂಟ್ ಅಂದರೆ ಕೊಟ್ಟಿರೋದು. ಬಾರೋಡ್ ಅಂದರೆ ತಗೊಂಬಂದಿರೋದು. ಸಾಲ ನಾವು 40,000 ತಗೊಂಬಂದಿರೋದು 15% ಹಂಗೆ ಯಾವತ್ತಂತೆ ಅಂದರೆ 3rd ಅಕ್ಟೋಬರ್ಗೆ. ರೀಪೇಯ್ಡ್ ಅಂದರೆ ವಾಪಸ್ ಕೊಟ್ಟಿರೋದು ಯಾವಾಗಂತೆ? 15 ಜಾನ್ವರಿ ನೆಕ್ಸ್ಟ್ ಇಯರ್ಗೆ. ನೆಕ್ಸ್ಟ್ ಇಯರ್ ಇದೆ ನೋಡ್ರಿ, ಅದು ನೆಕ್ಸ್ಟ್ ಇಯರ್ ಅಲ್ಲ, ನೆಕ್ಸ್ಟ್ ಇಯರ್. ಹಾಗಾದರೆ ಏನೇನಾಗಿರುತ್ತೆ? 3rd ಅಕ್ಟೋಬರ್ಗಿರೋದು. 3rd ಅಕ್ಟೋಬರ್ಗಿದೆ ಅಂತಂದರೆ 3rd ಅಕ್ಟೋಬರ್ ಇಂದ 15th ಜಾನ್. ಹಾಗಾದರೆ 3rd ಅಕ್ಟೋಬರಿಂದ, ಹಾಗಾದರೆ ಟೈಮ್ ಏನಾಗಿರುತ್ತೆ ಅಂದರೆ 3rd ಅಕ್ಟೋಬರ್. 3rd ಅಕ್ಟೋಬರಿಂದ ಜಾನ್ವರಿ 15 ಅಂದರೆ ಅಕ್ಟೋಬರ್, ನವಂಬರ್, ಡಿಸೆಂಬರ್ ಪ್ಲಸ್ ಜಾನ್ವರಿ. ಹಾಗಾದ್ರೆ ಇವಾಗ ಏನು ಮಾಡಬೇಕಾಗಿರುತ್ತೆ ನಾವು ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ಎಷ್ಟು ದಿನ ಇರುತ್ತೆ? ಸೆಪ್ಟೆಂಬರ್ 30, ಅಕ್ಟೋಬರ್ 31. ಹಾಗಾದರೆ 31 ಮೈನಸ್ 3rd ಅಂದರೆ 3 ಅಂದರೆ ಬರೋದು 31ರಲ್ಲಿ 31 ಮೈನಸ್ 3 ಅಂದರೆ ಬರೋದು 28. ನವಂಬರಲ್ಲಿ 30 ದಿವಸ ಬರುತ್ತೆ, ಡಿಸೆಂಬರಲ್ಲಿ 31 ದಿವಸ ಬರುತ್ತೆ, ಪ್ಲಸ್ ಜಾನ್ವರಿ ಎಷ್ಟು ದಿವಸ ಇದೆ? 15 ದಿವಸ. ಹಾಗಾದರೆ 28 ಪ್ಲಸ್ 30 31 15 ಕೂಡಿದ್ರೆ 28 ಪ್ಲಸ್ 30 ಪ್ಲಸ್ 31 ಪ್ಲಸ್ 15 ಅಂದರೆ ಬರೋದು ಟೈಮ್ 104 ಡೇಸ್ ಬರುತ್ತೆ. ಅಂದ್ರೆ ಅರ್ಥ ಇಯರ್ ಕನ್ವರ್ಟ್ ಮಾಡಿದ್ರೆ 104 ಡಿವೈಡ್ ಬೈ
365 ಇಯರ್ಸ್ ಆಗಿರುತ್ತೆ. ಹಾಗಾದರೆ ಎಸ್ ಐ ಈಕ್ವಲ್ಸ್ ಏನು, ಎಸ್ ಐ ಈಕ್ವಲ್ಸ್ ಪಿ ಆರ್ ಟಿ ಡಿವೈಡ್ ಬೈ 100. ಪ್ರಿನ್ಸಿಪಲ್ ಎಷ್ಟು 40,000 ಇಂಟು ರೇಟ್ ಎಷ್ಟು 15/100 ಇಂಟು 104 ಡಿವೈಡ್ ಬೈ 365. ಸಿಂಪ್ಲಿಫೈ ಮಾಡಿದ್ರೆ ಬರೋದು 1,70,000 ಸಾರಿ 1 ಲ್ಯಾಕ್ ಅಂತ ಇದ್ದೀನಿ, 1,709.59 ಬರುತ್ತೆ. ಏನಿದು ಸಿಂಪಲ್ ಇಂಟ್ರೆಸ್ಟ್. ಅಮೌಂಟ್ ಕಂಡುಹಿಡಿಬೇಕು ಅಂದರೆ 40,000ಗೆ ಇದನ್ನು ಆ್ಯಡ್ ಮಾಡಿದ್ರೆ 1709.59 ಆ್ಯಡ್ ಮಾಡಿದ್ರೆ 41,709 ಅನ್ನೋದೇ ಅಮೌಂಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಈಗ ನಾವು ಮಾಡಿದ್ದು 14ನೇ ಪ್ರಾಬ್ಲಮ್. ನೆಕ್ಸ್ಟ್ ಹೋಗೋಣ ಸ್ಟೂಡೆಂಟ್ಸ್ 15ನೇ ಪ್ರಾಬ್ಲಮ್. ಏನಂತೆ 15ನೇ ಪ್ರಾಬ್ಲಮ್ ಏನಂತ ಹೇಳ್ತಾರೆ, ಅಮರ್ ಟುಕ್ ಎ ಲೋನ್ ಆಫ್ ₹50,000 ಆನ್ 20th Jan 20 Jan repaid on 3rd April 2019 at 7.5% per annum. Yes, I. ಹಾಗಾದರೆ ಅಮರ್ ಟುಕ್ ಎ ಲೋನ್ ಆಫ್ ₹50,000 ₹50,000 ಅಷ್ಟು ಲೋನ್ನ ₹50,000 ಅಷ್ಟು ಲೋನ್ನ ತಗೊಂಡಿದ್ದಾನಂತೆ. ಹಾಗಾದರೆ ಪ್ರಿನ್ಸಿಪಲ್ ಎಷ್ಟು 50,000. ಸೊ ರೇಟ್ ಎಷ್ಟಂತೆ 7.5%. ರೇಟ್ 7.1/2%. ಈಗ ಹೊಸದಾಗಿ ರೇಟ್ ಆಫ್ ಇಂಟ್ರೆಸ್ಟ್ನಲ್ಲಿ ಹೊಸದಾಗಿ ಕಲಿಯುವಂಥದ್ದು ಬಂತು 7.1/2% ಅಂದರೆ ಇದು ಮಿಕ್ಸಡ್ ಫ್ರಾಕ್ಷನ್ ಆಗಿದೆ. ನಾವೇನು ಮಾಡ್ರಿ 7 7 14 + 1 15 15/2 ಅಂತ ತಗೊಳ್ಳಿ ಸ್ಟೂಡೆಂಟ್ಸ್. ಏನಂತ ತಗೊಳ್ಳಿ 15/2 ಅಂತ ತಗೊಳ್ಳಿ. ಕ್ಲಿಯರ್ ಸ್ಟೂಡೆಂಟ್ಸ್? 15/2 ಅಥವಾ 7.5 15/2 ಅಂತ ಆದರೂ ತಗೊಳ್ಳಿ, ಅಥವಾ 7/5 ಅಂತ 7.5 ಅಂತ ಬೇಕಾದ್ರೂ ತಗೊಳ್ಳಿ ಸ್ಟೂಡೆಂಟ್ಸ್. ಸೊ ದೆನ್ ರೇಟ್ ಗೊತ್ತಾಯ್ತು, ಟೈಮ್ ಬೇಕು. ಇವಾಗ ಟೈಮ್ ಏನಂತ ಹೇಳ್ತಾ ಇದ್ದಾನೆ, 3rd ಏಪ್ರಿಲಿಂದ 3rd ಏಪ್ರಿಲ್ ತಗೊಂಡಿರೋದು 20th Jan, ರೀಪೇಮೆಂಟ್ ಮಾಡ್ತಾ ಇರೋದು 3rd ಏಪ್ರಿಲ್. ಹಾಗಾದರೆ 20th Janನಿಂದ 3rd ಏಪ್ರಿಲ್ವರೆಗೂ. ಹಾಗಾದರೆ 20th Jan ಆದರೆ ಜಾನ್ವರಿ ಪ್ಲಸ್ ಫೆಬ್ರವರಿ ಪ್ಲಸ್ ಮಾರ್ಚ್ ಪ್ಲಸ್ ಏಪ್ರಿಲ್. ಹಾಗಾದರೆ ಜಾನ್ವರಿ ತಿಂಗಳಲ್ಲಿ ಎಷ್ಟು ದಿನ ಇರುತ್ತೆ ಅಂತ ನೋಡಿ. ಜಾನ್ವರಿ ತಿಂಗಳಲ್ಲಿ 31 ದಿವಸ ಇರುತ್ತೆ. ಎಷ್ಟು ದಿವಸ ಆಗೋಗಿದೆ -20. ಹಾಗಾದರೆ ಬರೋದು 11 ಪ್ಲಸ್ ಫೆಬ್ರವರಿಯಲ್ಲಿ 28 ಪ್ಲಸ್ ಮಾರ್ಚಲ್ಲಿ 31 ಪ್ಲಸ್ 3rd ಏಪ್ರಿಲ್ ಅಂತ ಹೇಳಿದ್ದು +3. ಹಾಗಾದರೆ 28 11 ಪ್ಲಸ್ 28 ಪ್ಲಸ್ 31 ಪ್ಲಸ್ 3 ಅಂದರೆ ಬರೋದು T = 73 ಡೇಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ 73 ಡೇಸ್ ಆಯಿತು ಅಂತಂದರೆ ನಾವು 73 ಡೇಸ್ನ ಇಯರ್ಸ್ ಕನ್ವರ್ಟ್ ಮಾಡಬೇಕು ಅಂತಂದರೆ 73 / 365. ರೇಟ್ ಅಂದರೆ 7.1/2 ಅಂತಂತಂದರೆ ಅದನ್ನು ಮಿಕ್ಸಡ್ ಫ್ರಾಕ್ಷನ್ನ 15/2 ಅಂತ ಮಾಡ್ತೀರ ಸ್ಟೂಡೆಂಟ್ಸ್. ಅಪ್ಲೈ ಮಾಡಿದ್ರೆ 50,000 ಪ್ರಿನ್ಸಿಪಲ್. ರೇಟ್ ಎಷ್ಟು 15/2. 73 ಡೇಸ್ ಅಂದರೆ 73/365. ಹಾಗಾದರೆ SI ಈಕ್ವಲ್ಸ್ PRT ಡಿವೈಡ್ ಬೈ 100. ಅಪ್ಲೈ ಮಾಡೋದನ್ನ ಇನ್ನೊಂದ್ಸಲ ಹೇಳ್ಕೊಡೋಕೆ ಪ್ರಯತ್ನ ಪಡ್ತೀನಿ, ಯಾಕಂದರೆ ಇಲ್ಲಿ ಮಿಕ್ಸಡ್ ಫ್ರಾಕ್ಷನ್ ಬಂದಿರೋದ್ರಿಂದ. 50,000 ಅಸಲು. ರೇಟ್ ಎಷ್ಟು ಅಂದರೆ 15/2 ಅಂತೆ. 15 ಬರೆದು 100 × 2 ಹಾಕಬೇಕು. 100 ಮಾಮೂಲಿ ಪರ್ಸೆಂಟೇಜ್ಗೆ ಹಾಕಬೇಕು, ಡಿವೈಡ್ ಬೈ 100. ಇದು ಮಿಕ್ಸಡ್ ಫ್ರಾಕ್ಷನ್ ಆಗಿರೋದ್ರಿಂದ ಇಲ್ಲಿ 15/2 ಅಂತ ಬೇಕಾದ್ರೂ ಹಾಕ್ಬೋದು, ಅಥವಾ ಇಲ್ಲೇ /2 ಅಂತ ಬೇಕಾದ್ರೂ ಹಾಕ್ಬೋದು ಸ್ಟೂಡೆಂಟ್ಸ್. ನಾನು ನಿಮಗೆ ಅದನ್ನೇ ಆಗಲೇ ಹೇಳಿದ್ದೀನಿ. ಇಂಟು 73 ಡೇಸ್ ಅಂದರೆ 73 / 365. ಹಾಗಾದರೆ ಬರೋದು ಎಷ್ಟು ಸ್ಟೂಡೆಂಟ್ಸ್? 750 ರೂಪೀಸ್ ಬರುತ್ತೆ. ಹಾಗಾದರೆ 750 ರೂಪೀಸ್ ಅನ್ನೋದು ಸಿಂಪಲ್ ಇಂಟ್ರೆಸ್ಟ್ ಆಗಿರುತ್ತೆ ಸ್ಟೂಡೆಂಟ್. ಅಮೌಂಟ್ ಬೇಕು ಅಂದರೆ A = P + SI ಆಗಿರುತ್ತೆ.
ಪ್ರಿನ್ಸಿಪಲ್ ಎಷ್ಟು ಅಂತಂದ್ರೆ 50,000 ಪ್ಲಸ್ ಎಸ್ ಐ ಎಷ್ಟು ಅಂದ್ರೆ 750. ಎ ಈಕ್ವಲ್ಸ್ 50,750. 50,750. ಇದು 15ನೇ ಪ್ರಾಬ್ಲಮ್ ಆಗಿದೆ ಸ್ಟೂಡೆಂಟ್ಸ್. ಈಗ ನೆಕ್ಸ್ಟ್ ನೀವು ಹೋಗ್ಬೇಕಾಗಿರೋದು 16ನೇ ಪ್ರಾಬ್ಲಮ್ಗೆ ಆಗಿರುತ್ತೆ ಸ್ಟೂಡೆಂಟ್ಸ್. ಎಷ್ಟನೇ ಪ್ರಾಬ್ಲಮ್ ಆಗಿರುತ್ತೆ? 16ನೇ ಪ್ರಾಬ್ಲಮ್ ಆಗಿರುತ್ತೆ. ಕ್ಲಿಯರ್ ಸ್ಟೂಡೆಂಟ್ಸ್? ಈಗ ನಾವು ಮಾಡೋದು 16ನೇ ಪ್ರಾಬ್ಲಮ್. ಬನ್ನಿ ಸ್ಟೂಡೆಂಟ್ಸ್ 16ನೇ ಪ್ರಾಬ್ಲಮ್ ಮಾಡೋಣ. ಓಕೆ ಸ್ಟೂಡೆಂಟ್ಸ್, ಇಫ್ ಎಸ್ ಐ ಆನ್ a certain sum rupees 3,000. ಏನೀಗಂದ್ರೆ ಇಫ್ ಎಸ್ ಐ ಆನ್ ಸರ್ಟೈನ್ ಸಮ್, ಯಾವುದೋ ಒಂದು ಮೊತ್ತದ ಮೇಲೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಅಂದ್ರೆ 3,000 ಆಗುತ್ತಂತೆ. ಹಾಗಾದ್ರೆ ಈ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರೋದು ಅವನು ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟಿರೋದು ಎಷ್ಟು? 3,000 ರೂಪಾಯಿ ಅನ್ನೋದು ಸಿಂಪಲ್ ಇಂಟ್ರೆಸ್ಟ್ ಆಗಿದೆ. ಎಷ್ಟು ಇಯರ್ಸ್ಗೆ? ಟೈಮ್. ಎಷ್ಟು ಇಯರ್ಸ್ಗೆ? 3 ಇಯರ್ಸ್. ಎಷ್ಟು ರೇಟ್? ರೇಟ್ ಎಷ್ಟಂತೆ? 10%. ಏನ್ ಕಂಡುಹಿಡಿಬೇಕಂತೆ? ಫೈಂಡ್ ದ ಸಮ್ ಅಂದ್ರೆ ಪ್ರಿನ್ಸಿಪಲ್ ಕಂಡುಹಿಡಿಬೇಕಂತೆ. ಪ್ರಿನ್ಸಿಪಲ್ ಅನ್ನೋದು ಕ್ವಶನ್ ಮಾರ್ಕ್. 2 ಮಾರ್ಕ್ಸ್ಗೆ ಈ ರೀತಿ ಕೇಳಕ್ಕೆ ಅವಕಾಶ ಇರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಟೈಮ್ ಕೊಟ್ಟಿದ್ದಾನೆ, ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟಿದ್ದಾನೆ, ರೇಟ್ ಕೊಟ್ಟಿದ್ದಾನೆ. ಫಾರ್ಮುಲಾ ಒಂದಿದೆ, ಏನದು? ಎಸ್ ಐ ಈಕ್ವಲ್ಸ್ ಪಿ ಆರ್ ಟಿ ಡಿವೈಡ್ ಬೈ 100. ಮೊದಲು ಸ್ಟ್ರೈಟ್ ಆಗಿ ಅಪ್ಲೈ ಮಾಡೋದು ಹೇಳ್ಕೊಡ್ತೀನಿ, ಆಮೇಲೆ ಶಾರ್ಟ್ ಕಟ್ ರೀತಿಯಲ್ಲಿ ಇನ್ನೊಂದು ಫಾರ್ಮುಲಾ ಹೇಳ್ಕೊಡಕ್ಕೆ, ಇದರಿಂದ ಇನ್ನೊಂದು ಫಾರ್ಮುಲಾ ಹೇಳ್ಕೊಡಕ್ಕೆ ಪ್ರಯತ್ನ ಪಡ್ತೀನಿ ಸ್ಟೂಡೆಂಟ್ಸ್. ಹಾಗಾದ್ರೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾನೆ? ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ 3,000 ಈಕ್ವಲ್ಸ್ ಪ್ರಿನ್ಸಿಪಲ್ ಎಷ್ಟು ಅದನ್ನೇ ನಾವು ಕಂಡುಹಿಡಿಬೇಕಾಗಿರೋದು ಇಂಟು ರೇಟ್ ಎಷ್ಟು? ರೇಟ್ 10% ಡಿವೈಡ್ ಬೈ 100. ಟೈಮ್ ಎಷ್ಟು? ಟೈಮ್ 3 ಇಯರ್ಸ್. ಹಾಗಾದ್ರೆ 3,000 ಈಕ್ವಲ್ಸ್ 10 ಇಂಟು 3 ಅಂದ್ರೆ 30, 30 ಇಂಟು ಪಿ ಅಂದ್ರೆ 30p ಡಿವೈಡ್ ಬೈ 100. ನ್ಯೂಮರೇಟರ್ ಡಿನಾಮಿನೇಟರ್ ಬಂದು ಮಧ್ಯದಲ್ಲಿ ಈಕ್ವಲ್ಸ್ ಬಂದ್ರೆ ಏನ್ ಮಾಡ್ಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾಗುತ್ತೆ. 30p ಇಂಟು 1 30p ಈಕ್ವಲ್ಸ್ 3,000 ಇಂಟು 100. 3,000 ಇಂಟು 100 ಏನು ಮಲ್ಟಿಪ್ಲೈ ಮಾಡಲ್ಲ, ನಾನು ಹಾಗೆ ಬರ್ಕೊಂಡ್ಬಿಡ್ತೀನಿ. ಪಿ ಈಕ್ವಲ್ಸ್ 3,000 ಇಂಟು 100 ಡಿವೈಡ್ ಬೈ 30. ಕ್ಯಾಲ್ಕುಲೇಟರ್ ತಗೊಳ್ಳಿ. 3,000 ಇಂಟು 100 ಡಿವೈಡ್ ಬೈ 30 ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? ಪಿ ಈಕ್ವಲ್ಸ್ 10,000 ಬರುತ್ತೆ ಸ್ಟೂಡೆಂಟ್ಸ್. ಪ್ರಿನ್ಸಿಪಲ್ ಎಷ್ಟು? 10,000 ಆಗಿರುತ್ತೆ ಸ್ಟೂಡೆಂಟ್ಸ್. ಇದು ಒಂದು ರೀತಿ. ಒರಿಜಿನಲ್ ಫಾರ್ಮುಲಾ ನಿಮ್ಗೆ ಏನು ಗೊತ್ತಿರೋದು ಈಗ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಒರಿಜಿನಲ್ ಫಾರ್ಮುಲಾ ಗೊತ್ತಿರೋದು ನಿಮ್ಗೇನು? ಎಸ್ ಐ ಈಕ್ವಲ್ಸ್ ಪಿ ಆರ್ ಟಿ ಡಿವೈಡ್ ಬೈ 100. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಪಿ ಆರ್ ಟಿ ಇಂಟು 1 ಅಂದ್ರೆ ಪಿ ಆರ್ ಟಿ ಈಕ್ವಲ್ಸ್ ಎಸ್ ಐ ಇಂಟು 100 ಅಂದ್ರೆ 100 ಎಸ್ ಐ. ಸರಿನಾ ಸ್ಟೂಡೆಂಟ್ಸ್? ನಿಮಗೆ ಬೇಕಾಗಿರೋದು ಏನು ಅಂತ ನೋಡ್ಕೊಳ್ಳಿ. ಈಗ ನಾನು ಹೇಳ್ತಾ ಇರೋದೇನೆಂದ್ರೆ, ನೀವು ಕಂಡುಹಿಡಿಬೇಕಾಗಿರೋದು ಏನು? ಪಿ ಕಂಡುಹಿಡಿಬೇಕಾ? ಪಿನ ಇಲ್ಲೇ ಇರಿಸ್ಕೊಳ್ಳಿ. ಪಿನೇನ್ ಮಾಡಿ ಇಲ್ಲೇ ಇರಿಸ್ಕೊಳ್ಳಿ. ಆರ್ ಟಿನ ಆ ಸೈಡ್ ಕಳಿಸಿ. ಹಾಗಾದ್ರೆ ಪಿ ಈಕ್ವಲ್ಸ್ 100 ಎಸ್ ಐ ಡಿವೈಡ್ ಬೈ ಆರ್ ಟಿ. ಇದು ಪ್ರಿನ್ಸಿಪಲ್ ಕಂಡುಹಿಡಿಯಕ್ಕೆ ಒಂದು ಫಾರ್ಮುಲಾ ಸ್ಟೂಡೆಂಟ್. ಅದೇ ಅಕಸ್ಮಾತ್ ನೀವು ಆರ್ ಕಂಡುಹಿಡಿಬೇಕು, ರೇಟ್ ಕಂಡುಹಿಡಿಬೇಕು ಅನ್ಕೊಳ್ಳಿ. ಏನ್ ಕಂಡುಹಿಡಿಬೇಕು? ರೇಟ್ನ ಕಂಡುಹಿಡಿಬೇಕು ಅನ್ಕೊಳ್ಳಿ. ರೇಟ್ ನಿಲ್ಲೇರಿಸ್ಕೊಳ್ಳಿ. ಪಿ ಮತ್ತು ಟಿನ ಈ ಸೈಡ್ ಕಳಿಸಿ. ಹಾಗಾದ್ರೆ ಆರ್ ಈಕ್ವಲ್ಸ್ 100 ಎಸ್ ಐ ಡಿವೈಡೆಡ್ ಬೈ ಏನ್ ಕಂಡುಹಿಡಿತಾ ಇರೋದು? ಆರ್ ಕಂಡುಹಿಡಿತಾ ಇರೋದು. ಇನ್ನು ಉಳಿದಿರೋದು ಇನ್ನೇನು? ಪಿ ಟಿ. ಟಿ ಕಂಡುಹಿಡಿಬೇಕು ಅನ್ಕೊಳ್ಳಿ. ಪಿ ಆರ್ ನ ಈ ಸೈಡ್ ಕಳಿಸ್ಬಿಡಿ. ಹಾಗಾದ್ರೆ ಏನ್ ಕಂಡುಹಿಡಿಬೇಕು? ಟಿ ಈಕ್ವಲ್ಸ್ 100 ಎಸ್ ಐ ಡಿವೈಡೆಡ್ ಬೈ 100 ಎಸ್ ಐ ಡಿವೈಡೆಡ್ ಬೈ ಟಿ ಇಲ್ಲಿದೆ. ಹಾಗಾದ್ರೆ ಇಲ್ಲಿ ಏನ್ ಬರೀಬೇಕು ನೀವು? ಪಿ ಆರ್. ಜಸ್ಟ್ ಅಪ್ಲೈ ಮಾಡಬೇಕು. ನೋಡ್ರಿ, ಇಲ್ಲಿ ಈ ಸ್ಟೆಪ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಬದಲಾಗಿ ಡೈರೆಕ್ಟ್ ಆಗಿ ಈ ಸ್ಟೆಪ್ ಬಂದ್ಬಿಡ್ತೀರ ಸ್ಟೂಡೆಂಟ್ಸ್.
ಈ 3 ಸ್ಟೆಪ್ ಬದಲಾಗಿ ಇಷ್ಟು ಸ್ಟೆಪ್ ಬದಲಾಗಿ ಡೈರೆಕ್ಟಾಗಿ ಈ ಸ್ಟೆಪ್ಗೆ ಬರ್ತೀರ. ನೋಡ್ರಿ ಇಲ್ಲಿ ರೇಟ್ ಏನು ಕಂಡಿಡಿಬೇಕು, ಪ್ರಿನ್ಸಿಪಲ್ ಕಂಡಿಡಿಬೇಕಾಗಿರೋದು 100 ಎಸ್ ಐ ಅಂದ್ರೆ ಎಷ್ಟು 3000 ಡಿವೈಡ್ ಬೈ ರೇಟ್ ಅಂದ್ರೆ ಎಷ್ಟು, ರೇಟ್ 10% ಇಂಟು ಟೈಮ್ ಎಷ್ಟು 3. ನೋಡ್ರಿ ಡೈರೆಕ್ಟಾಗಿ ಬಂದ್ಬಿಟ್ವಿ 100 3000 10 ಇಂಟು 3 30 ಡೈರೆಕ್ಟಾಗಿ ಬಂತು. ಆನ್ಸರ್ ಒಂದೇ ಸ್ಟೆಪ್ಪಲ್ಲಿ ಬಂದ್ಬಿಡುತ್ತೆ. ಈ ರೀತಿ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಏನು ಹೇಳಿದೆ ನಾನು ಟಿ ಕಂಡುಹಿಡಿಬೇಕು ಅಂದ್ಕೊಳ್ಳಿ. 100 SI ಡಿವೈಡ್ ಬೈ PRT ನಲ್ಲಿ ಟೈಮ್ ಇಲ್ಲಿ ಉಳಿಸ್ಕೊಂಡ್ಬಿಟ್ಟಿದೀವಿ, ಇನ್ನೇನು ಉಳಿಯಿತು PR ಇಡಿ. ಆರ್ ಕಂಡುಹಿಡಿಬೇಕು ಅಂದ್ಕೊಳ್ಳಿ. 100 SI ಇಲ್ಲಿಡ್ರಿ ಡಿವೈಡೆಡ್ ಬೈ ಆರ್ ಇಲ್ಲಿ ಉಳ್ಕೊಂಡ್ಬಿಟ್ಟಿದೆ, ಇನ್ನೇನು ಹಿಡಿಬೇಕಾಗಿರುತ್ತೆ ಇಲ್ಲಿ PT ಇಡಿ. ಪಿ ಕಂಡುಹಿಡಿಬೇಕು ಅಂದ್ಕೊಳ್ಳಿ. 100 SI ಡಿವೈಡ್ ಬೈ PRT ನಲ್ಲಿ ಪಿ ಇಲ್ಲಿ ಉಳ್ಕೊಂಡ್ಬಿಟ್ಟಿದೆ ಇಲ್ಲಿ, ಹಾಗಾದ್ರೆ ಇನ್ನೇನು ಇಡ್ರಿ ಇಲ್ಲಿ RT ಇಟ್ರಿ. ಕ್ಲಿಯರ್ ಸ್ಟೂಡೆಂಟ್ಸ್? ಯಾವ ರೀತಿ ಡೈರೆಕ್ಟ್ ಆಗಿ ಫಾರ್ಮುಲಾ ಹಾಕಬೇಕಾಗಿರುತ್ತೆ ಅಂತ. ಹಾಗಾದ್ರೆ ಟೈಮ್ ಈಕ್ವಲ್ಸ್ ವಾಟ್ 100 SI ಡಿವೈಡ್ ಬೈ PRT ನಲ್ಲಿ ಜ್ಞಾಪಕ ಇಟ್ಕೊಳ್ಳಿ, PRT ನಲ್ಲಿ ಟೈಮ್ ಇಲ್ಲಿದೆ, ಹಾಗಾದ್ರೆ ಇಲ್ಲಿ ಕಳಿಸ್ಬೇಕಾದ್ರೆ ನಾವೇನು PR. ಪಿ ಕಂಡುಹಿಡಿಬೇಕು ಅಂದ್ರೆ 100 SI ಡಿವೈಡ್ ಬೈ ಪಿ ಇಲ್ಲಿದೆ, RT ಕಳಿಸ್ರಿ. ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಸ್ಟೂಡೆಂಟ್ಸ್. ಹಾಗಾದ್ರೆ ನೆಕ್ಸ್ಟ್ ನಾನು ಡೈರೆಕ್ಟ್ ಆಗಿ ಅಪ್ಲೈ ಮಾಡಕ್ ಪ್ರಯತ್ನ ಪಡ್ತೀನಿ. ನೋಡ್ರಿ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ವಾಟ್ ಪ್ರಿನ್ಸಿಪಲ್, ಹಾಗಾದ್ರೆ ಏನ್ ಕಂಡುಹಿಡಿಬೇಕಂತೆ ಡೈರೆಕ್ಟ್ ಆಗಿ ಪ್ರಿನ್ಸಿಪಲ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತೆ. ಪಿ ಈಸ್ ಕ್ವಶನ್ ಮಾರ್ಕ್. ಟು ಅರ್ನ್ ಅಂದ್ರೆ ಗಳಿಸೋದು. ಏನ್ ಗಳಿಸ್ತಾ ಇರೋದು ಇಂಟ್ರೆಸ್ಟ್. ಎಷ್ಟು 4000. ಹಾಗಾದ್ರೆ SI ಕೊಟ್ಟಿದ್ದಾನೆ 4000. ಎಷ್ಟು ವರ್ಷಕ್ಕೆ 100 ಟೈಮ್ ಎಷ್ಟು 8. ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಅಂತೆ, ರೇಟ್ 5%. ಹಾಗಾದ್ರೆ ಏನ್ ಕಂಡುಹಿಡಿಬೇಕಂತೆ, ಪ್ರಿನ್ಸಿಪಲ್ ಕಂಡುಹಿಡಿಬೇಕಂತೆ. ಹಾಗಾದ್ರೆ ಪ್ರಿನ್ಸಿಪಲ್ ಕಂಡುಹಿಡಿಬೇಕು ಅಂದ್ರೆ ಏನ್ ಮಾಡ್ಬೇಕು ಸ್ಟೂಡೆಂಟ್ಸ್, SI ಇಂಟು 100 SI ಅಂದ್ರೆ ಒಂದೇ, SI ಇಂಟು 100 ಅಂದ್ರೆ ಒಂದೇ. 100 SI ಡಿವೈಡ್ ಬೈ ಪಿ ಇಲ್ಲಿ ಉಳ್ಕೊಂಡ್ಬಿಟ್ಟಿದೆ, ಇನ್ನೇನ್ ಹಾಕ್ತೀರಾ ಇಲ್ಲಿ TR ಹಾಕ್ತೀರಾ. ಹಾಗಾದ್ರೆ SI ಎಷ್ಟು 4000 ಇಂಟು 100 ಡಿವೈಡ್ ಬೈ ಟೈಮ್ ಎಷ್ಟು 8 ವರ್ಷ, ರೇಟ್ ಎಷ್ಟು 5%. ಹಾಗಾದ್ರೆ ಪ್ರಿನ್ಸಿಪಲ್ ಈಕ್ವಲ್ಸ್ ಎಷ್ಟು 4000 ಇಂಟು 100 ಡಿವೈಡೆಡ್ ಬೈ 8 ಡಿವೈಡ್ ಬೈ 5 ಅಂದ್ರೆ ಬರೋದೆಷ್ಟು ಸ್ಟೂಡೆಂಟ್ಸ್ 10,000. ಕ್ಲಿಯರ್ ಸ್ಟೂಡೆಂಟ್ಸ್? ಇದೇ ಪ್ರಾಬ್ಲಮ್ ಅವನೇನಾದ್ರು ಟೈಮ್ ಕೇಳಿದ್ರೆ ಏನ್ ಮಾಡ್ಬೇಕಾಗಿತ್ತು, ಟೈಮ್ ಈಕ್ವಲ್ಸ್ 100 SI ಡಿವೈಡ್ ಬೈ ಟೈಮ್ ಇಲ್ಲಿ ಉಳ್ಕೊಂಡಿದೆ ಅಂದ್ರೆ ಇಲ್ಲಿ PR ಹಾಕ್ಬೇಕಾಗಿರುತ್ತೆ. ಅದೇ ಪ್ರಾಬ್ಲಮ್ ಅಲ್ಲಿ ಆರ್ ಕೇಳಿದ್ರೆ ಏನ್ ಮಾಡ್ಬೇಕಾಗಿತ್ತು, 100 SI ಡಿವೈಡ್ ಬೈ PT ಹಾಕ್ಬೇಕಾಗಿರುತ್ತೆ. ಆರ್ ಇಲ್ಲಿದೆ, ಇಲ್ಲಿ PT ಹಾಕ್ಬೇಕಾಗಿರುತ್ತೆ. ಕ್ಲಿಯರ್ ಸ್ಟೂಡೆಂಟ್ಸ್? ಈಗ ನಾವು ಮಾಡಿದ್ದು ಒಂದು ಸೆಕೆಂಡ್ 16 ಆಗಿತ್ತು, 17ನೇದು ಈಗ ನಾವು ಮಾಡಿರೋದು, ನೆಕ್ಸ್ಟ್ ನಾವು ಮಾಡಕ್ ಹೊರಟಿರೋದು 18. ಈಗ ನಾವು ಮಾಡಕ್ ಹೊರಟಿರೋದು ಎಷ್ಟು ಸ್ಟೂಡೆಂಟ್ಸ್, 18ನೇ ಪ್ರಾಬ್ಲಮ್. ಏನಂತ ಹೇಳ್ತಾನೆ, ದ ಸಿಂಪಲ್ ಇಂಟ್ರೆಸ್ಟ್ ಆನ್ ಎ ಸಮ್ ಆಫ್ ₹10,000 ಈಸ್ ₹3,500. ಸಿಂಪಲ್ ಇಂಟ್ರೆಸ್ಟ್ ಏನಾಗಿರುತ್ತೆ ಅಂದ್ರೆ 3,500 ಆಗಿರುತ್ತಂತೆ. ಎಷ್ಟು ಸಾವಿರದ ಮೇಲೆ, 10,000 ಮೇಲೆ. ಹಾಗಾದ್ರೆ ಪ್ರಿನ್ಸಿಪಲ್ ಎಷ್ಟು 10,000, SI ಎಷ್ಟು 3,500. ಎಷ್ಟು ವರ್ಷಕ್ಕೆ, ಟೈಮ್ ಎಷ್ಟು 7 years. ಫೈಂಡ್ ದ ರೇಟ್ ಆಫ್ ಇಂಟ್ರೆಸ್ಟ್. ಆರ್ ಎಷ್ಟಂತೆ ಕ್ವಶನ್ ಮಾರ್ಕ್ ಅಂತ. ಹಾಗಾದ್ರೆ ಫಾರ್ಮುಲಾ ಏನ್ ಕಂಡುಹಿಡಿಬೇಕಾದ್ರೆ ನೀವು ಆರ್ ಕಂಡುಹಿಡಿಬೇಕಾಗಿರೋದು, ಆರ್ ಈಕ್ವಲ್ಸ್ 100 SI ಡಿವೈಡ್ ಬೈ ಆರ್ ಇಲ್ಲಿ ಉಳ್ಕೊಂಡ್ಬಿಟ್ಟಿದೆ, ಹಾಗಾದ್ರೆ ಇಲ್ಲಿ ಏನಾಗ್ತೀರಾ ಸ್ಟೂಡೆಂಟ್ಸ್ PT ಹಾಕ್ತೀರಾ. ಓಕೆ, 100 ಇಂಟು SI ಇರೋದು ಎಷ್ಟು ಸ್ಟೂಡೆಂಟ್ಸ್ 3,500.
ಡಿವೈಡ್ ಬೈ ಪಿ. ಪ್ರಿನ್ಸಿಪಲ್ ಎಷ್ಟು? 10,000 ಇಂಟು ಟೈಮ್ ಎಷ್ಟು? 7 years. ಸೊ ರೇಟ್ ಈಕ್ವಲ್ಸ್ ಕ್ಯಾಲ್ಕುಲೇಟ್ ಮಾಡಿದ್ದೆ ಆದರೆ 100 ಇಂಟು 3,500 ಡಿವೈಡ್ ಬೈ 10,000 ಡಿವೈಡ್ ಬೈ 7 ಅಂದರೆ ಬರೋದು 5%. ರೇಟ್ನ ನಾವು ಯಾವ ರೀತಿ ಮೆನ್ಷನ್ ಮಾಡಬೇಕು? ಪರ್ಸೆಂಟ್ ಮುಖಾಂತರ ಮೆನ್ಷನ್ ಮಾಡಬೇಕಾಗಿರುತ್ತೆ. ಹಾಗಾದ್ರೆ ಇದನ್ನು ನಾವು ಏನು ಕಂಡುಹಿಡಿದಿದ್ದು? ನಾವು ರೇಟ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಎಷ್ಟನೇ ಪ್ರಾಬ್ಲಮ್ ಇದು? 18ನೇ ಪ್ರಾಬ್ಲಮ್. ಹಾಗಾದ್ರೆ ಈಗ ಹೋಗೋಣ 19ನೇ ಪ್ರಾಬ್ಲಮ್. ಎಷ್ಟು? 19ನೇ ಪ್ರಾಬ್ಲಮ್ ಹೇಗಿದೆ ಅಂತಂದ್ರೆ ನೋಡೋಣ. 19. If rupees 1 lakh amounts to rupees 1,35,000. If rupees 1 lakh amounts to rupees 1,35,000. 1 ಲಕ್ಷ ರೂಪಾಯಿ ಇರೋದು 1,35,000 ಆದರೆ ಹಾಗಾದ್ರೆ SI ಪ್ರಿನ್ಸಿಪಲ್. ಹಾಗಾದ್ರೆ 1 ಲಕ್ಷ ಇರೋದು 1,35,000 ಆಗುತ್ತೆ ಅಂತಂದ್ರೆ ಎಷ್ಟು ಲಕ್ಷ ಇರೋದು? 1 ಲಕ್ಷ ಇರೋದು. ಹಾಗಾದ್ರೆ SI ಪ್ರಿನ್ಸಿಪಲ್ ಎಷ್ಟು? 1 lakh. ಎಷ್ಟು ಸಾವಿರ ಆಗುತ್ತಂತೆ? 1,35,000 ಆಗುತ್ತಂತೆ. ಅದು ನಾವೇನಂತ ಕರಿತೀವಿ ಸ್ಟೂಡೆಂಟ್ಸ್? ಅಮೌಂಟ್ ಅಂತ ಕರಿತೀವಿ. 1,35,000. ನಾನು ನಿಮ್ಗೊಂದು ಮೊದಲಿಂದ ಆಗ್ಲಿಂದನೂ ಕೂಡ ಲಾಸ್ಟ್ ಎಪಿಸೋಡ್ಸ್ನಲ್ಲಿ ಹೇಳ್ತಾನೆ ಬಂದಿದ್ದೆ, A ಈಕ್ವಲ್ಸ್ P ಪ್ಲಸ್ SI. ಅಂದ್ರೆ ಅರ್ಥ ಅಮೌಂಟ್ ಬೇಕು ಅಂದ್ರೆ ಅಸಲು ಬಡ್ಡಿನ ಸೇರಿಸಿದ್ರೆ ಅಮೌಂಟ್ ಆಗಿರುತ್ತೆ ಅಂದ್ಬಿಟ್ಟಿದೆ. ಅಮೌಂಟ್ ಎಷ್ಟಂತೆ ಸ್ಟೂಡೆಂಟ್ಸ್? 1,35,000 ಅಂತ. ಈಕ್ವಲ್ಸ್ ಪಿ ಅಂದ್ರೆ ಎಷ್ಟಂತೆ? 1 lakh ಅಂತ. ಪ್ಲಸ್ SI 1 lakh ನ ಆ ಸೈಡ್ ಕಳಿಸಿ 1,35,000 ಮೈನಸ್ 1 lakh ಈಕ್ವಲ್ಸ್ SI. ಹಾಗಾದ್ರೆ SI ಈಕ್ವಲ್ಸ್ ಎಷ್ಟಂತೆ? 35,000 ಆಯ್ತು. 1 ಲಕ್ಷ ಇರೋದು 1,35,000 ಆಯ್ತು ಅಂದ್ರೆ ಜಾಸ್ತಿ ಆಯ್ತು. ಎಷ್ಟು ಜಾಸ್ತಿ ಆಯ್ತು? 35,000 ಜಾಸ್ತಿ ಆಯ್ತು. ಏನ್ ಜಾಸ್ತಿ ಇದೆಯೋ ಅದನ್ನೇನಂತ ಕರಿತೀರಾ ನೀವು? ಬಾಡಿಗೆ ಅಥವಾ ಇಂಟ್ರೆಸ್ಟ್ ಅಂತ ಹೇಳ್ತೀರಾ. ಆ ಇಂಟ್ರೆಸ್ಟ್ ಅನ್ನೋದೇ 35,000. ಸಿಂಪಲ್ ಇಂಟ್ರೆಸ್ಟ್ 35,000 ಅಂತ ಕೊಟ್ಟಿದ್ದಾನೆ. ಎಷ್ಟು ವರ್ಷ ಅಂದ್ರೆ ಟೈಮ್ 3.5 years. ಮಿಕ್ಸಡ್ ಫ್ರಾಕ್ಷನ್ ಇದೆ. ಇದನ್ನ 3 6 1 7 7/2. 7/2 ಏನಂತ ಬರೀಬಹುದು ನೀವು? 3.5 ಅಂತ ಬೇಕಾದ್ರೂ ಹೇಳ್ಬೋದು. ನಾನಿಲ್ಲಿ ನಿಮಗೆ 7/2 ಅಂತಲೂ ಮಾಡಿ ತೋರಿಸ್ತೀನಿ, 3.5 ಅಂತಲೂ ಮಾಡಿ ತೋರಿಸ್ತೀನಿ. ಸ್ವಲ್ಪ ಅಬ್ಸರ್ವ್ ಮಾಡಬೇಕಾಗುತ್ತೆ. ಓಕೆ, 3.5 ಮೊದಲು ಮಾಡಿಬಿಡ್ತೀನಿ. ಸೊ ಇಲ್ಲಿ ನಮಗೆ ಕ್ವಶನ್ ಮಾರ್ಕ್ ಕೇಳಿರೋದೇನೋ? ಫೈಂಡ್ ದ ರೇಟ್ ಆಫ್ ಇಂಟ್ರೆಸ್ಟ್. ಆರ್ನ ಕಂಡುಹಿಡಿಬೇಕಂತ. ಆರ್ ಈಕ್ವಲ್ಸ್ ರೇಟ್ ಆಫ್ ಇಂಟ್ರೆಸ್ಟ್ ಈಕ್ವಲ್ಸ್ 100 SI ಡಿವೈಡ್ ಬೈ ಆರ್. ಇಲ್ಲಿ ಉಳ್ಕೊಂಡಿದೆ ಅಂದ್ರೆ ಇನ್ನೇನು ಬರಿಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಇಲ್ಲಿ PT ಬರಿಬೇಕಾಗಿರುತ್ತೆ. ಹಾಗಾದ್ರೆ ಆರ್ ಈಕ್ವಲ್ಸ್ 100 SI ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ 35,000 ಡಿವೈಡ್ ಬೈ P ಅಂದ್ರೆ ಪ್ರಿನ್ಸಿಪಲ್ 1 lakh ಇಂಟು ಯಾವುದು? ಟೈಮ್ ಎಷ್ಟಂತೆ? 3.5. ಹಾಗಾದ್ರೆ ಆರ್ ಎಷ್ಟು ಬರುತ್ತೆ ಅಂತ ನೋಡೋಣ. ಆರ್ ಅಂತ ತೊಂದ್ರೆ 35,000 ಇಂಟು 100 ಡಿವೈಡ್ ಬೈ 1 lakh ಡಿವೈಡೆಡ್ ಬೈ 3.5. ಕ್ಯಾಲ್ಕುಲೇಟ್ ಯೂಸ್ ಮಾಡೋದನ್ನು ಕೂಡ ಯಾವ ರೀತಿ ಪ್ರೆಸ್ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ರೇಟ್ ಎಷ್ಟಂತೆ? 10% ಅಂತೆ ಸ್ಟೂಡೆಂಟ್ಸ್. ಇದು ಒಂದು ರೀತಿ. ನಾನು ಹೇಳಿದೆ 3.5 ಬೇಕಾದ್ರೂ ಹಾಕೊಳ್ಳಿ, 7/2 ಬೇಕಾದ್ರೂ ಹಾಕೊಳ್ಳಿ ಅಂತ ಹೇಳಿದೆ. 7/2 ಹಾಕಿದ್ರೆ ಏನಾಗುತ್ತೆ ಸರ್? ಹಾಗಾದ್ರೆ ಆರ್ ಈಕ್ವಲ್ಸ್ 100 ಇಂಟು 35,000 ಡಿವೈಡೆಡ್ ಬೈ 1 lakh ಇಂಟು 7/2. ಕ್ಲಿಯರ್ ಸ್ಟೂಡೆಂಟ್ಸ್? 7/2 ಈ ರೀತಿ ಬೇಕಾದ್ರೂ ಬರಿಬಹುದು. ಅಥವಾ ಇನ್ನೊಂದು ರೀತಿ ಯಾವ ರೀತಿ ಬರಿಬಹುದು ಅಂದ್ರೆ 100 ಇಂಟು 35,000 ಯಾವ ರೀತಿ ಬರಿಬಹುದು? ಹಲವಾರು ಮಾರ್ಗಗಳು ಹೇಳ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಡಿವೈಡ್ ಬೈ 1 lakh ಇಂಟು ಈ ಒಂದು
7/2 ಇರೋದನ್ನ ಏನು ಮಾಡ್ಬೋದು ನಾವು ರಿವರ್ಸ್ ಮಾಡ್ಬೋದು. ಇಲ್ಲಿ ಏನು ಉಳಿಯುತ್ತೆ, ಇಲ್ಲಿ 7/2 ಇರೋದನ್ನ ಇಲ್ಲಿ 7 ಉಳಿಸ್ಕೊಂತೀವಿ, ಇಲ್ಲಿ ಇಂಟು 2 ಆಗಿರುತ್ತೆ. ಕ್ಲಿಯರ್ ಸ್ಟೂಡೆಂಟ್ಸ್? ನಾನು ಹೇಳಿದ್ದು ಏನು, 7/2 ಇರೋದು ಉಲ್ಟಾ ಆಗಿ ಏನಾಗಿರುತ್ತೆ, 2/7 ಆಗುತ್ತೆ. ಅದು ಹೆಂಗಾಗುತ್ತೆ ಸರ್, ಅದು ಹೇಗಾಗುತ್ತೆ ಅಂತ ನೀವು ಕೇಳೋದೇ ಆದರೆ ಇಲ್ಲಿ ಒರಿಜಿನಲ್ ಆಗಿ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ SI ಈಕ್ವಲ್ಸ್ PRT ಡಿವೈಡ್ ಬೈ 100. SI ಅಂದ್ರೆ ಎಷ್ಟು? SI ಅಂದ್ರೆ ಎಷ್ಟು? 35,000 ಈಕ್ವಲ್ಸ್ ಪ್ರಿನ್ಸಿಪಲ್ ಎಷ್ಟು? 1 lakh. 1 lakh ಇಂಟು ರೇಟ್ ಎಷ್ಟು? ರೇಟ್ ಅದನ್ನೇ ನಾವು ಕಂಡುಹಿಡಿಬೇಕಾಗುತ್ತೆ. ಇಂಟು ಟೈಮ್ ಎಷ್ಟು? ಟೈಮ್ ಎಷ್ಟು ಅಂತ ತಂದಾಗ ಇಲ್ಲಿ ಡಿವೈಡ್ ಬೈ 100 ಹಾಕ್ತೀವಿ. ಟೈಮ್ 7/2. ಸರಿನಾ ಸ್ಟೂಡೆಂಟ್ಸ್? 7/2. ಈಗ ಇವಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರ ಅಂತಂದ್ರೆ ಏನ್ ಮಾಡ್ಬೇಕಾಗಿರುತ್ತೆ? ಫಸ್ಟ್ ಇದನ್ನ ಮಲ್ಟಿಪ್ಲೈ ಮಾಡೋಣ. 1 lakh ಇಂಟು 1 lakh ಇಂಟು R ಇಂಟು 7 ಈಕ್ವಲ್ಸ್ 35,000 ಇಂಟು 100 ಇಂಟು 2. ಈಗೇನ್ ಮಾಡೋಣ ಅಂತಂದ್ರೆ ಆರ್ನ ಇಲ್ಲೇ ಉಳಿಸ್ಕೊಳ್ಳೋಣ, ಮಿಕ್ಕಿರೋ ಎರಡನ್ನು ಕೂಡ ಇಲ್ಲಿ ಕಳಿಸೋಣ. ಹಾಗಾದ್ರೆ R ಈಕ್ವಲ್ಸ್ ನ್ಯೂಮರೇಟರ್ ಏನಿದೆಯೋ ಅದನ್ನೇ ಬರೆಯೋಣ. 35,000 ಇಂಟು 100 ಇಂಟು 2 ಡಿವೈಡೆಡ್ ಬೈ ಇವೆರಡು 1 lakh ಮತ್ತು 7ನ ಕಳಿಸ್ಬೇಕು. 1 lakh ಇಂಟು 7. ಈಗ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ನಾನು ಹೇಳ್ಕೊಟ್ಟಿರೋಂಥ ಶಾರ್ಟ್ ಕಟ್ ಡೈರೆಕ್ಟ್ ಆಗಿ ನೀವು ಇಷ್ಟುದ್ದ ಸಿಂಪ್ಲಿಫೈ ಮಾಡಿದ್ಮೇಲೆ ಬರುವಂತಹದನ್ನೇ ಡೈರೆಕ್ಟ್ ಆಗಿ ಮಾಡಿ ಅಂತ ನಾನು ಹೇಳಿದ್ದೆ. ಡೈರೆಕ್ಟ್ ಆಗಿ ಇಲ್ಲಿ 7/2ನ 7 ಉಲ್ಟಾ ಮಾಡ್ಕೊಂಡು ಇಲ್ಲಿ 2 ಇಲ್ಲಿ ಹಾಕಿ ಅಂದೆ ನೀವು ಒರಿಜಿನಲ್ ಫಾರ್ಮುಲಾ ಹಾಕಿದ್ರು ಇದೇ ಬರುತ್ತೆ. ಅಂದ್ರೆ ಬರೋದು ರೇಟ್ ಈಕ್ವಲ್ಸ್ 10%. ಕ್ಲಿಯರ್ ಸ್ಟೂಡೆಂಟ್ಸ್? ಸುಮ್ಮನೆ ಮಾಡೋದಲ್ಲ, ಅದು ಯಾವ ರೀತಿ ಬಂತು, ಈ ರೀತಿ ಮಾಡೋದು ಏನಾಗುತ್ತೆ ಅನ್ನೋ ವಿಚಾರನೂ ಕೂಡ ನಿಮಗೆ ಗೊತ್ತಾಗಬೇಕು ಅಂದ್ಬಿಟ್ಟಿದೆ. ಇಷ್ಟು ಹೇಳಿದ್ದು ಸ್ಟೂಡೆಂಟ್ಸ್. ಅಯ್ಯೋ ಇದನ್ನ ಮಾಡಿದ ತಕ್ಷಣ ಬಂದ್ಬಿಡ್ತಲ್ಲ, ಇಷ್ಟೇ ಸಾಕು ನಮಗೆ ಅಂದ್ರೆ, ಆದರೂ ಕೂಡ ನಿಮಗೆ ಈ ವಿಚಾರಗಳು, ಸಣ್ಣ ಪುಟ್ಟ ವಿಚಾರಗಳು ಕೂಡ ನಿಮಗೆ ಗೊತ್ತಾಗಿರಬೇಕು ಸ್ಟೂಡೆಂಟ್ಸ್. ನಾನೀಗ ಮಾಡಿದ್ದು 19ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಹಾಗಾದ್ರೆ ಈಗ ಹೋಗೋದು ನಾನು 20ನೇ ಪ್ರಾಬ್ಲಮ್ಗೆ ಸ್ಟೂಡೆಂಟ್ಸ್. ಎಷ್ಟನೇ ಪ್ರಾಬ್ಲಮ್? 20th. ಹಾಗಾದ್ರೆ 20ನೇ ಪ್ರಾಬ್ಲಮ್ ನೋಡೋಣ ಸ್ಟೂಡೆಂಟ್ಸ್. ಫೈಂಡ್ ದ ಟೈಮ್ ಇನ್ ವಿಚ್ a sum of rupees 50,000 fetches interest rupees 15,000 at 10% per annum. ಹಾಗಾದ್ರೆ ಪ್ರಿನ್ಸಿಪಲ್ ಅಸಲೆಷ್ಟಂತೆ? 50,000 ರೂಪಾಯಿ. ಇಂಟ್ರೆಸ್ಟ್ ಎಷ್ಟು ಬರುತ್ತೆ? 15,000 ಬರುತ್ತೆ. 50,000 ರೂಪಾಯಿ ನಾನು ಬಡ್ಡಿ ಕೊಟ್ಟರೆ 15,000 ರೂಪಾಯಿ ಬಡ್ಡಿ ಬರುತ್ತೆ. ಹಾಗಾದ್ರೆ ಪ್ರಿನ್ಸಿಪಲ್ ಎಷ್ಟು? 50,000. ಅದಕ್ಕೆ ಇಂಟ್ರೆಸ್ಟ್ ಎಷ್ಟು ಬರುತ್ತಂತೆ? 15,000 ಬರುತ್ತಂತೆ. ಎಷ್ಟು ಪರ್ಸೆಂಟ್ ರೇಟ್ ಅಂತೆ? 10% ಅಂತೆ. ಏನು ಕಂಡುಹಿಡಿಬೇಕಾಗುತ್ತಂತೆ? ಇನ್ ವಾಟ್ ಟೈಮ್? ಫೈಂಡ್ ದ ಟೈಮ್. ಟೈಮ್ ಕಂಡುಹಿಡಿಬೇಕಂತೆ. ಹಾಗಾದ್ರೆ SI ಈಕ್ವಲ್ಸ್ PRT ಡಿವೈಡ್ ಬೈ 100ನಲ್ಲಿ ಇಷ್ಟು ಇನ್ಫಾರ್ಮೇಶನ್ ಹಾಕ್ಬಿಡ್ಬೇಕಾದ್ರೆ ನೀವು ಕಂಡುಹಿಡಿಬೋದು. ಅಥವಾ ಏನು ಕಂಡುಹಿಡಿಬೇಕಾಗಿರೋದು? ನೀವು ಟೈಮ್ ಕಂಡುಹಿಡಿಬೇಕು. T ಈಕ್ವಲ್ಸ್ 100 SI ಡಿವೈಡ್ ಬೈ ಟೈಮ್ ಇಲ್ಲಿ ಉಳ್ಕೊಂಡಿದೆ ಅಂದ್ರೆ ನೀವೇನ್ ಮಾಡ್ಬೇಕಿಲ್ಲಿ PR ಹಾಕ್ತೀರ. ಹಾಗಾದ್ರೆ 100 SI ಡಿವೈಡ್ ಬೈ ಪ್ರಿನ್ಸಿಪಲ್ ಎಷ್ಟು? 50,000 ಇಂಟು ಆ ರೇಟ್ ಎಷ್ಟು? 10. SI ಅಂದ್ರೆ ಎಷ್ಟು ಸ್ಟೂಡೆಂಟ್ಸ್? SIನ ಅಪ್ಲೈ ಮಾಡಿಲ್ಲ ನಾವು. SI ಅಂದ್ರೆ ಎಷ್ಟು? SI ಅಂದ್ರೆ ಎಷ್ಟಿರೋದಿಲ್ಲ? 15,000 ಇಂಟು 15,000. ಕ್ಯಾಲ್ಕುಲೇಟರ್ ತಗೊಂಡು 100 ಇಂಟು 15,000 ಡಿವೈಡ್ ಬೈ
50,000 ಡಿವೈಡೆಡ್ ಬೈ 10 ಅಂದರೆ ಮಾಡೋದು ಟೈಮ್ ಈಕ್ವಲ್ಸ್ 3 ಇಯರ್ಸ್. ಹಾಗಾದರೆ ಟೈಮ್ ಕಂಡುಹಿಡಿಯೋದು ಹೀಗಾಗಿರುತ್ತೆ ಸ್ಟೂಡೆಂಟ್ಸ್. ನಾವೀಗ ಸಾಲ್ವ್ ಮಾಡಿದ್ದು 20ನೇ ಪ್ರಾಬ್ಲಮ್. ಹಾಗಾದರೆ ಈಗ ಹೋಗೋಣ 21ನೇ ಪ್ರಾಬ್ಲಮ್ಗೆ ಸ್ಟೂಡೆಂಟ್ಸ್. 21ನೇ ಪ್ರಾಬ್ಲಮ್. 21ನೇ ಪ್ರಾಬ್ಲಮ್ ಏನಂತ ಹೇಳ್ತಾನೆ ಅಂದರೆ, ಬಾನು ಟುಕ್ ಎ ಲೋನ್ ಆಫ್ ರುಪೀಸ್ 10,000. ಬಾನು ಎಷ್ಟು ರೂಪಾಯಿ ಲೋನ್ ತಗೊಂತಾರೆ? 10,000 ರೂಪಾಯಿ ಲೋನ್ ತಗೊಂತಾರೆ. ಯಾವಾಗ? 5th ಮಾರ್ಚ್ಗೆ. ಅಂಡ್ ರೀಪೇಡ್ 10,480. 10,000 ರೂಪಾಯಿ ಲೋನ್ನ ತಗೊಂಡು 10,480 ರೂಪಾಯಿ ವಾಪಸ್ ಕೊಟ್ಟರೆ ಅರ್ಥ ಎಷ್ಟು ಎಕ್ಸ್ಟ್ರಾ ಆಯಿತು? 480 ರೂಪಾಯಿನ ಸಿಂಪಲ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ ಸ್ಟೂಡೆಂಟ್. ವೆರಿ ಸಿಂಪಲ್. ಹಾಗಾದರೆ ಪ್ರಿನ್ಸಿಪಲ್ ಎಷ್ಟು ಅಂದರೆ 10,000. ಅಮೌಂಟ್ ಎಷ್ಟು ಅಂದರೆ 10,480. ಎಸ್ ಐ ಎಷ್ಟು ಅಂತಂದ್ರೆ 480. 480 ಹೆಂಗೆ ಬಂತು? ಎಸ್ ಐ ಈಕ್ವಲ್ಸ್ ಇಂಟ್ರೆಸ್ಟ್ ಹೇಗೆ ಬರುತ್ತೆ ಅಂದರೆ ಅಸಲ್ ಅಮೌಂಟ್ನಲ್ಲಿ ಅಸಲ್ ಕಳೆದ್ರೆ ಬರುತ್ತೆ. 10,480 ಮೈನಸ್ 10,000. ಹಾಗಾದರೆ ಎಸ್ ಐ ಈಕ್ವಲ್ಸ್ 480. ಎಸ್ ಐ ಈಕ್ವಲ್ಸ್ ಎ ಮೈನಸ್ ಬಿ. ಓಕೆ. ಯಾವಾಗಂತ ಸಾಲ ತಗೊಂಡಿರೋದು? 5 ಮಾರ್ಚ್ಗೆ. ವಾಪಸ್ ಕೊಟ್ಟಿದ್ದು ಯಾವಾಗಂತೆ? 29 ಜುಲೈ. ಲಾಸ್ಟ್ ಸೆಷನಲ್ಲಿ ಇದನ್ನು ನೀವು ತಿಳ್ಕೊಂಡಿದ್ರಿ. ಸೊ 5 ಮಾರ್ಚಿಂದ 20 ಜುಲೈವರೆಗೂ ನಾವೇನು ಮಾಡಬೇಕಾಗಿರುತ್ತೆ? ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಹಾಗಾದರೆ 5 ಮಾರ್ಚಿಂದ 29 ಜುಲೈ 2019ವರೆಗೂ ಅಂದರೆ ನಾವು ಮೊದಲೇನು ತಗೊಬೇಕು? ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ. ಮಾರ್ಚಿಂದ ಜುಲೈವರೆಗೂ ತಿಂಗಳು ಬರೀಬೇಕು. ಆಮೇಲೆ ಏನು ಮಾಡಬೇಕು? ಮಾರ್ಚ್ ತಿಂಗಳಲ್ಲಿ 31 ದಿನ ಇರುತ್ತೆ, ಮೈನಸ್ ಈ 5 ದಿನ, ಪ್ಲಸ್ ಏಪ್ರಿಲ್ ತಿಂಗಳು, ಮೇ ತಿಂಗಳು, ಜೂನ್ ತಿಂಗಳು. 29ನೇ ತಾರೀಕು ಅಂತ ಇದೆ, ಆ 29ನೇ ತಾರೀಕನ್ನ ಇಲ್ಲಿ ತಗೊಂತೀವಿ. ಇಷ್ಟು ಟೋಟಲ್ ಮಾಡಿದ್ರೆ ಎಷ್ಟು ಡೇಸ್ ಬರುತ್ತೆ ಸ್ಟೂಡೆಂಟ್ಸ್? ಟೈಮ್ ಬರೋದು 146 ಡೇಸ್. ಹಾಗಾದ್ರೆ ಇಯರ್ಸ್ ಕನ್ವರ್ಟ್ ಮಾಡಬೇಕು ಅಂದರೆ 146 ಡಿವೈಡ್ ಬೈ 365. ಅದನ್ನೇ ಏನಂತ ಕರೀತಾರೆ ನೀವು? ಟೈಮ್ ಅಂತ ಹೇಳ್ತೀರಿ. ಹಾಗಾದರೆ ಏನು ಕಂಡುಹಿಡಿಬೇಕಾಗಿರೋದು? ಇವಾಗ ನಾವು ಏನು ಕಂಡುಹಿಡಿಬೇಕಾಗಿರೋದು? ಫೈಂಡ್ ದ ರೇಟ್ ಆಫ್ ಇಂಟ್ರೆಸ್ಟ್. ಹಾಗಾದರೆ ಆರ್ ಅನ್ನೋದು ಕ್ವಶನ್ ಮಾರ್ಕ್ ಆಯಿತು. ಹಾಗಾದರೆ ರೇಟ್ ಕಂಡುಹಿಡಿಬೇಕು ಅಂತ ತಂದಾಗ ರೇಟ್ ಈಕ್ವಲ್ಸ್ ಏನು ಮಾಡಬೇಕು ಅಂತ ಹೇಳಿದೆ ಸ್ಟೂಡೆಂಟ್ಸ್? ಈಗೆಲ್ಲ ನಾನು 100 ಎಸ್ ಐ ಡಿವೈಡ್ ಬೈ ಆರ್ ಇಲ್ಲಿದೆ ಅಂದ್ರೆ ಇಲ್ಲಿ ಏನು ಬರೀಬೇಕು ಸ್ಟೂಡೆಂಟ್ಸ್? ಇಲ್ಲಿ ಪಿ ಟಿ ಬರೀಬೇಕು. ವೆರಿ ಸಿಂಪಲ್. ಆರ್ ಈಕ್ವಲ್ಸ್ 100 ಎಸ್ ಐ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಂತೆ? 480 ಡಿವೈಡ್ ಬೈ ಪ್ರಿನ್ಸಿಪಲ್ ಎಷ್ಟು? 10,000 ಇಂಟು ಟೈಮ್. ಟೈಮ್ ಎಷ್ಟು? 146 ಡಿವೈಡ್ ಬೈ 365. ಇದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ದೀನಿ ಸ್ಟೂಡೆಂಟ್? 146 ಬರೆದು ಬಿಡ್ತೀನಿ, ಡಿವೈಡ್ ಬೈ 365 ಅಂತ ಬೇಕಾದ್ರೂ ಬರೀಬಹುದು. ಅಥವಾ ಇದನ್ನ ಏನಂತ ಹೇಳ್ಬೋದು? 146 ಡಿವೈಡ್ ಬೈ 365 ಅಂತಂದಾಗ 0.4 ಅಂತ ಬೇಕಾದ್ರೂ ಬರೀಬಹುದು. ಅಥವಾ ಇನ್ನೊಂದು ರೀತಿ, ಯಾವ ರೀತಿ ಸ್ಟೂಡೆಂಟ್ಸ್ ಹೇಳಿದ್ ನಾನು? 146ನ ಇಲ್ಲಿ ಬರೀರಿ, ಆಲ್ರೆಡಿ ಡಿನಾಮಿನೇಟರ್ ಆಗಿರೋದಕ್ಕಿಂತ ಉಲ್ಟಾ ಮಾಡಬೇಕು ಅಂತ ಹೇಳಿದ್ದೆ ನಾನು ನಿಮಗೆ. ಇಲ್ಲೇನು ಮಾಡ್ಬೇಕು ನೀವು? 365 ಅಂತ ಬರೀಬೇಕು ಅಂತ ಹೇಳಿದೆ. 3 ಮಾರ್ಗ ಹೇಳಿದೆ. ಇಲ್ಲೇನೆ 146 ಡಿವೈಡ್ ಬೈ 365 ಅಂತ ಬರೆಯೋದು, ಅಥವಾ ಡಿವೈಡ್ ಮಾಡಿ 0.4 ಅಂತ ಬರೆಯೋದು, ಅಥವಾ 146ನ ಡಿನಾಮಿನೇಟರ್ ಬರೆದು ನ್ಯೂಮರೇಟರಲ್ಲಿ 365 ಹಾಕುವಂತ ನಿಮ್ಗೆ ಹೇಳಿದ್ದು ಸ್ಟೂಡೆಂಟ್ಸ್. ಹಾಗಾದರೆ ಈಗ ಆರ್ ಅಂತ ತಂದ್ಬಿಟ್ಟಿದೆ. ನಿಮ್ಗೆ ಯಾವ್ದು ಕನ್ವೀನಿಯಂಟು ಅದನ್ನೇ ಮಾಡಿ. ಯಾವ್ದು ಮಾಡಿದ್ರು ಒಂದೇ ರಿಸಲ್ಟೇ ಬರಬೇಕು. ಹಾಗಾದರೆ 100 ಇಂಟು 480 ಇಂಟು 365 ಡಿವೈಡ್ ಬೈ 10,000 ಡಿವೈಡ್ ಬೈ 146 ಅಂದರೆ ಬರೋದು 12%. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಪರ್ಸೆಂಟ್ ಸ್ಟೂಡೆಂಟ್ಸ್? 12% ಆಗಿರುತ್ತೆ. ಈಗ ನಾವು ಮಾಡಿದ್ದು ಎಷ್ಟನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್? 21ನೇ ಪ್ರಾಬ್ಲಮ್. ಹಾಗಾದ್ರೆ ಹೋಗೋಣ ಇವಾಗ ನೆಕ್ಸ್ಟ್ 22ನೇ ಪ್ರಾಬ್ಲಮ್.
ಸೊ 22ನೇ ಪ್ರಾಬ್ಲಮ್ ಏನಂತ ಹೇಳುತ್ತೆ, 22ನೇ ಪ್ರಾಬ್ಲಮ್, a person deposited rupees 1,25,000 on 20th June 2019. It amounts to rupees 1,27,000 on 23rd April 2019 on SI. Find the rate of interest. ಹಾಗಾದ್ರೆ ಎಷ್ಟಂತೆ ಡೆಪಾಸಿಟ್ ಮಾಡಿದ್ದು 1,25,000. ಹಾಗಾದ್ರೆ ಪ್ರಿನ್ಸಿಪಲ್ ಎಷ್ಟು 1,25,000 ಆಗಿರುತ್ತೆ. ಅಮೌಂಟ್ ಆಗಿರೋದು ಎಷ್ಟು 1,27,000. ಹಾಗಾದ್ರೆ ಅಮೌಂಟ್ ಎಷ್ಟು 1,27,000. ಹಾಗಾದ್ರೆ ಎಸ್ ಐ ಏನಾಗಿರುತ್ತೆ, ಹಾಗಾದ್ರೆ ಎಸ್ ಐ ಈಕ್ವಲ್ಸ್ ಎ ಮೈನಸ್ ಪಿ. ಹಾಗಾದ್ರೆ 1,27,000 ಮೈನಸ್ 1,25,000. ಹಾಗಾದ್ರೆ ಎಸ್ ಐ ಎಷ್ಟು ಬಂದಿರುತ್ತೆ ಸ್ಟೂಡೆಂಟ್ಸ್, 2,000 ಬಂದಿರುತ್ತೆ. ಎಸ್ ಐ ಈಕ್ವಲ್ಸ್ 2,000. ಏನ್ ಕಂಡುಹಿಡಿಬೇಕಂತೆ, ಆರ್ ನ ಫೈಂಡ್ ಔಟ್ ಮಾಡ್ಬೇಕಂತೆ. ಟಿ ಕೊಟ್ಟಿದ್ದಾನೆ. ಟಿ ಏನಂತೆ 20th ಏಪ್ರಿಲಿಂದ ಟು ಎಲ್ಲಿವರೆಗೂ, a person deposited rupees 1,25,000 on 20th June 2019. ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಡೇಟ್ ಉಲ್ಟಾ ಆಗ್ಬಿಟ್ಟಿದೆ. ಡೇಟ್ನ ಸ್ವಲ್ಪ ಕಾಟ್ ಮಾಡಿ ಅದನ್ನ ಇಲ್ಲಿ a man deposited rupees 1,25,000 on 3rd April 2019 and it amounts to rupees 1,27,000 on 20th June 2019. ಓಕೆನಾ ಸ್ಟೂಡೆಂಟ್ಸ್? ಸೊ ಈಗ ಎಲ್ಲಿವರೆಗೂ 20th June ವರೆಗೂ. ಈಗ ಏನ್ ಮಾಡಬೇಕು, ಟೈಮ್ನ ಕಂಡುಹಿಡಿಬೇಕು ಅಂತಂದ್ರೆ ಟೈಮ್ ಈಕ್ವಲ್ಸ್ ಏಪ್ರಿಲ್, ಮೇ, ಜೂನ್. ಏಪ್ರಿಲ್ ತಿಂಗಳಲ್ಲಿ ಎಷ್ಟು ದಿನ ಇರುತ್ತೆ ಸ್ಟೂಡೆಂಟ್ಸ್? ಏಪ್ರಿಲ್ ತಿಂಗಳಲ್ಲಿ 30 ದಿನ ಇರುತ್ತೆ. ಮೈನಸ್ ಎಷ್ಟನೇ ಇದು 3rd ಏಪ್ರಿಲ್. ಏನಿದು 3rd ಏಪ್ರಿಲ್ ಅಂದ್ರೆ 3 ದಿವಸ ಕಳಿಬೇಕು. ಪ್ಲಸ್ ಮೇ 31 ಪ್ಲಸ್ ಜೂನ್ ತಿಂಗಳಲ್ಲಿ ಎಷ್ಟು ದಿನ ಅಂತ ಹೇಳ್ತಾ ಇರೋದು 20 ಅಂತ ಹೇಳ್ತಿರೋದು, ಪ್ಲಸ್ 20. ಹಾಗಾದ್ರೆ 31 ಮೈನಸ್ 3 ಅಂದ್ರೆ ಬರೋದು 28 ಪ್ಲಸ್ 21 ಪ್ಲಸ್ 20. ಹಾಗಾದ್ರೆ ಟೈಮ್ ಬಂದು 28 ಪ್ಲಸ್ 21 ಪ್ಲಸ್ 20 ಅಂದ್ರೆ ಏನಾಗಿರುತ್ತೆ ಸ್ಟೂಡೆಂಟ್ಸ್, 69 ಡೇಸ್ ಆಗಿರುತ್ತೆ. ಹಾಗಾದ್ರೆ ಟಿ ಈಕ್ವಲ್ಸ್ 69 ಡೇಸ್ ಅಂತಂದ್ರೆ 69 ಡಿವೈಡ್ ಬೈ 365 ಆಗಿರುತ್ತೆ ಸ್ಟೂಡೆಂಟ್ಸ್. 69 ಡಿವೈಡ್ ಬೈ 365 ಡೇಸ್ ಆಗಿರುತ್ತೆ. ಸೊ ಇದನ್ನ ಅಪ್ಲೈ ಮಾಡಿದ್ದೆ ಆದ್ರೆ, ರೇಟ್ ಆಫ್ ಇಂಟ್ರೆಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೆ ಆದ್ರೆ, ರೇಟ್ ಕಂಡುಹಿಡಿಬೇಕಾಗಿರೋದು ಆರ್ ಈಕ್ವಲ್ಸ್ ಏನಂತ ಹೇಳಿದೆ ಸ್ಟೂಡೆಂಟ್ಸ್, 100 ಎಸ್ ಐ ಡಿವೈಡ್ ಬೈ ಆರ್ ಇಲ್ಲಿದೆ ಅಂತ ಇಲ್ಲಿ ಏನ್ ಬರೀಬೇಕು, ಪಿ ಟಿ. ಓಕೆ, 100 ಇಂಟು ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಸಾವಿರ, 2000 ಡಿವೈಡ್ ಬೈ ಪ್ರಿನ್ಸಿಪಲ್ ಎಷ್ಟಂತೆ, ಪ್ರಿನ್ಸಿಪಲ್ 1,25,000 ಇಂಟು ಟೈಮ್ ಎಷ್ಟು ಈಗ ಕ್ಯಾಲ್ಕುಲೇಟ್ ಮಾಡೋದಲ್ಲ, ಇದನ್ನ ಯಾವ ರೀತಿ ಮಾಡಬೇಕು, 69 ಡಿವೈಡ್ ಬೈ 365 ಆಗುತ್ತೆ ಅಂತ ನೋಡಿ. ಇಲ್ಲ, ಫುಲ್ ನಂಬರ್ಸ್ ಬರ್ತಿದೆ, ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಇಲ್ಲಿ 69ನ ಇಲ್ಲಿ ಹಾಕಿ, ಇಲ್ಲಿ ಇಂಟು 365 ಹಾಕಿ. ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದ್ರೆ ಆರ್ ಈಕ್ವಲ್ಸ್ ಕ್ಯಾಲ್ಕುಲೇಷನ್ ಮಾಡೋಣ.
100 into 2000 into 365 divided by 1,25,000 divided by 69 ಅಂದರೆ ಬರೋದು 8.46%. 8.46% ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಇದು ನಾವು ಸಾಲ್ವ್ ಮಾಡಿದ್ದು 22ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಹಾಗಾದ್ರೆ ಈಗ ಹೋಗೋಣ 23ನೇ ಪ್ರಾಬ್ಲಮ್. 23ನೇ ಪ್ರಾಬ್ಲಮ್ ಏನಂತ ಹೇಳ್ತೇನೆ ನೋಡಿ. Find the principal for which amounts to rupees 12,000 at 10% SI after 2 years. ಹಾಗಾದರೆ ಟೈಮ್ ಎಷ್ಟು? 2 years. ರೇಟ್ ಎಷ್ಟು? 10%. ಅಮೌಂಟ್ ಆಗೋದೇನು? 12,000. ಪ್ರಿನ್ಸಿಪಲ್ ?